ಓಂ ಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಕೂಡಾಗಿದ್ದ ನನ್ನ ಕಣ್ಣುಗಳನ್ನು ಜ್ಞಾನದ ಬೆಳಕಿನಿಂದ ತೆರೆದಂತಹ ನನ್ನ ಆಧ್ಯಾತ್ಮ ಗುರುಗಳಿಗೆ ನಾನು ಮೊದಲಿಗೆ ನಮಸ್ಕರಿಸ್ತೇನೆ. ನಮಸ್ಸರ್ವೇಭ್ಯ. ಹಾಗೂ ಮೊದಲಿಗೆ ಉತ್ತಮ ವಾಗ್ಮಿಗಳು ಹಾಗೂ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರು ಆಗಿದ್ದಂತಹ ನನ್ನ ತಂದೆಯವರನ್ನು ಸ್ಮರಿಸ್ತೇನೆ. ಹಾಗೂ ನನ್ನ ಸಹೋದರಿ ಸಂಧ್ಯಾರಾಣಿಯ ಮಾರ್ಗದರ್ಶನಕ್ಕಾಗಿ ಅವಳನ್ನು ಕೂಡ ನಮಿಸ್ತೇನೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರಿಗೆ ಹಾಗೂ ಸನ್ಮಿತ್ರರಿಗೆ ವಂದಿಸಿ ಈ ದಿನದ ಅವಕಾಶಕ್ಕಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೀನಿ. ಹಿರಿಯರಾಗಲೇ ಹೇಳಿದರು ಇತಿಹಾಸದ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ. ಆದರೆ ನಾನು ಅಂಬೆಗಾಲು ಇಡ್ತಿದ್ದೀನಿ ಅಂತ ಹೇಳ್ಬೋದು. ಅಂಬೆಗಾಲಿಗಿಂತಲೂ ಇನ್ನೂ ಈ ಕಣ್ಣಿಡ್ತೀನಿ ಅಂತ ಹೇಳ್ಬೋದು. ಯಾಕಂದರೆ ಬಹಳ ಕಮಿಟ್ಮೆಂಟ್ಸಿಂದ ನಾನು ಭಾಳ ಲೇಟಾಗಿ ಸದಸ್ಯತ್ವ ಹೊಂದೆ. ನಮ್ಮ ತಂದೆಯವರಿದ್ದಾಗ ಭಾಳ ಸಲ ಹೇಳ್ತಾಯಿದ್ರು. ನಮ್ಮದೇ ಆದಂತಹ ಕಮಿಟ್ಮೆಂಟ್ಸಿಂದ ನನಗೆ ಹೊರಬರಲಾಗಿರಲಿಲ್ಲ. ಈಗ ರಿಟೈರ್ಡ್ ಆದಮೇಲೆ ಇದು ಹೊಸ ಜೀವನ ಶುರು ಮಾಡೋ ತರಹ ಮಾಡ್ತಾಯಿದ್ದೀನಿ. ಅದರಿಂದ ಇವತ್ತೇನು ನಾನು ಉಪನ್ಯಾಸ ಮಾಡೋದಕ್ಕಿಂತ ನಿಮ್ಮೊಂದಿಗೆ ನಾನು ಕಲಿತೀನಿ ಅಂತ ಹೇಳ್ಬೋದು. ಇದಕ್ಕೊಂದು ಕಲೀಲಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವಂತಹ ಕಲಿಯಲಿರುವಂತಹ ಅಂಶ ಅಥವಾ ವಿಷಯ ಅಧಿಕಾರ ಮತ್ತು ಅರಿವು, ಪವರ್ ಆ್ಯಂಡ್ ರಿಯಲೈಸೇಷನ್ ಅಂತ. ಅಧಿಕಾರ ಅಂದರೆ ಎಲ್ಲರಿಗೂ ಗೊತ್ತು. ಅದನ್ನು ಯಾವ ರೀತಿ ಈಗ ಬಳಕೆ ಆಗ್ತಾಯಿದೆ ಅಂತ ಹೇಳಿನೂ ನಾವು ನೋಡ್ತಾ ಇದ್ದೀವಿ ದಿನನಿತ್ಯದಲ್ಲಿ. ಇದು ಅಧಿಕಾರ ಮತ್ತು ಅರಿವು ಅನ್ನುವಂಥದ್ದು ಕೃಷ್ಣಜಿಯವರ ಮೊದಲ ಹಾಗೂ ಕೊನೆಯ ಬಿಡುಗಡೆ ಪುಸ್ತಕದಲ್ಲಿನ 21ನೇ ಅಧ್ಯಾಯ ಈ ಅಧಿಕಾರ ಮತ್ತು ಅರಿವು ಆಗಿದೆ. ಈ ಗ್ರಂಥವನ್ನು ಸ್ವತಃ ಕೃಷ್ಣಜಿಯವರೇ ಬರೆದಿರ್ತಾರೆ. ನಿಮಗೆಲ್ಲ ಈಗ ಆಲ್ರೆಡಿ ನೀವೆಲ್ಲ ನೋಡಿದ್ರೆಲ್ಲ ಹಿರಿಯರಿದ್ದೀರಿ ಮತ್ತು ಬಹಳಷ್ಟು ಥಿಯಾಸಫಿಕಲ್ ಸೊಸೈಟಿಗೆ ಬಂದು ಅಂದರೆ ಸವಸಿದ್ದೀರಿ ತಮ್ಮ ಪಾದಕೆಗಳನ್ನ ಅಂದ್ಕೊಳ್ತೀನಿ. ಕೃಷ್ಣಜಿಯವರ ತತ್ವಗಳು, ಆದರ್ಶ ಬೋಧೆಗಳು ಹೇಗಪ್ಪ ಅಂತ ಹೇಳಿದ್ರೆ ಅದು ತುಂಬ ಸುಲಭವಾಗಿ ಅನ್ನಿಸ್ತದೆ. ನನಗೂ ಅಷ್ಟೇ ಅರಿವು ಅಧಿಕಾರ ಅಂದರೆ ಎಷ್ಟೊಂದು ಸಿಂಪಲ್ ಆಗಿದೆಯಲ್ಲ ಅನ್ನಿಸ್ತಿತ್ತು. ಆದರೆ ಅದನ್ನು ಓದಿದಾಗ ಅವ್ರು ಹೇಳುವಂತಹ ರೀತಿ ಮನಮುಟ್ಟುವಂತೆ ಮತ್ತೆ ಮತ್ತೆ ಎಷ್ಟು ಸಲ ಓದಿದ್ರು ಸಹಿತ ಇನ್ನೂ ಹೊಸ ಹೊಸ ಆವಿಷ್ಕಾರ ಆಗ್ತಾ ಇರ್ತದೆ. ಅದು ತಮ್ಮೆಲ್ಲರಿಗೂ ಅನುಭವ ಆಗಿದೆ ಅಂತ ಭಾವಿಸ್ತೀನಿ. ಅವರ ಪ್ರತಿಯೊಂದು ಬೋಧೆಯು ಏನು ನಮ್ಮ ಫಸ್ಟ್ ಆ್ಯಂಡ್ ಲಾಸ್ಟ್ ಫ್ರೀಡಮ್ ನಮ್ದು ಏನಿದೆಯಲ್ಲ ಅದು ಮೊದಲು ಮತ್ತು ಕೊನೆಯ ನೀವೇನು ಯೋಚನೆ ಮಾಡೋಂಗಿಲ್ಲ. ಅದೊಂದು ಗ್ರಂಥ ಓದಿದರೆ ಸಾಕು, ಬಹಳಷ್ಟು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ವಿಷಯಗಳಿದ್ದಾವೆ. ಕೃಷ್ಣಜಿಯವರ ಪ್ರತಿಯೊಂದು ಬೋಧೆಯು ನಿತ್ಯ ಜೀವನದಲ್ಲಿ ಸಾಮಾನ್ಯ ಮನುಷ್ಯನು, ನಾವು ಕಾಮನ್ ಮ್ಯಾನ್ ಅಂತೀವಲ್ಲ, ಅವನಿಗೂ ಸಹಿತ ಏನು ಯಾವ ದೊಡ್ಡ ದೊಡ್ಡ ಭಾಷೆಗಳನ್ನೇ ಹೇಳೋದಿಲ್ಲ, ದಿನನಿತ್ಯ ಇರುವಂತಹ ಉಪಮೆಗಳನ್ನು ಉದಾಹರಣೆಗಳನ್ನ ಕೊಡ್ತಾ ಹೇಳ್ತಾರೆ ಅವರು. ಸಾಮಾನ್ಯ ಮನುಷ್ಯ ತನ್ನ ಜೀವನವನ್ನು ಸರಾಗವಾಗಿ ಯಾವುದೇ ಎಗ್ಗು ತೆಗ್ಗಿಲ್ಲದಂತೆ, ಯಾವುದೇ ಗೊಂದಲಮಯ ಇಲ್ಲದಂತೆ ನಡೆಸಲಿಕ್ಕೆ ಅನುಕೂಲವಾಗುವಂತೆ ಅವರು ಅವಶ್ಯ ವಿಷಯಗಳನ್ನು ಕುರಿತು ಈ ಮೊದಲ ಹಾಗೂ ಕೊನೆಯ ಬಿಡುಗಡೆ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಮತ್ತು ಅವ್ರು ಇನ್ನೊಂದು ಯಾವ ರೀತಿ ನೀವು ನೋಡ್ಬೋದು ಅವ್ರನ್ನ ಗ್ರಂಥವನ್ನು ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದಿದ್ದರಿಂದ ನಾವು ಈಗೆಲ್ಲ ಹೊಸ ಚೇಂಜಸ್ನ ಮಾಡಿದ್ದೀವಿ. ಮೊದಲೆಲ್ಲ ನಾವು ಕಲಿತಿದ್ದಾಗ ಏನು ಟೀಚರ್ ಏನು ಇಂಥ ಶುರು ಹಚ್ಕೊಳ್ತಿದ್ರು, ಅದನ್ನು ಬರ್ಸ್ತಿದ್ರು, ಅದನ್ನು ನಾವು ಓದ್ತಿದ್ವಿ. ಆದರೆ ಈಗೆಲ್ಲ ಏನಂದರೆ ಮಾಡಿಫಿಕೇಷನ್ಸ್ ಆಗಿದೆ, ನಮ್ಮ ಗಮನಕ್ಕೂ ಬಂದಿದೆ ಅನ್ಸುತ್ತೆ. ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಆ್ಯಂಡ್ ಆಲ್ಸೋ ಲರ್ನಿಂಗ್ ಅಂತ. ಮಕ್ಕಳಿಗೆ ಕಲಿಕೆಗೆ ನಾವೇನು ಮಾಡ್ತೀವಿ, ಪೂರಕವಾದಂತಹ ವಾತಾವರಣವನ್ನು ಎನ್ವೈರ್ನ್ಮೆಂಟ್ನ ಸೃಷ್ಟಿಸ್ತೀವಿ ನಾವು. ಅಲ್ಲಿ ನಾವು ಪಾಠ ಹೇಳಲ್ಲ, ಪುಸ್ತಕ ಇಟ್ಕೊಂಡು ಓದೋದೇ ಕೇಳಿಸ್ಕೊಳ್ರೋ ಆ ಕಡೆ ನೋಡ್ಬೇಡಿ ಅನ್ನೋ ಥರ ಇಲ್ಲ. ಮಕ್ಕಳನ್ನ ಫುಲ್ ಫ್ರೀ ಬಿಡ್ತೀವಿ. ಬಿಟ್ಟಾಗ ಅವರ ಕಲಿಕೆಗೆ ಅವರ ಏನು ಅಂತರ್ದೃಷ್ಟಿ ಇರ್ತದೆ, ಅವರಲ್ಲಿ ಏನು ಒಳಗಡೆ ಏನು ಭಗವಂತ ನೀಡಿರ್ತಾನೆ ಇದನ್ನು ಏನಂತ ಹೇಳ್ತಾರೆ, ಚುರುಕುತನ ಆಗಲಿ ಆ್ಯಕ್ಟಿವಿಟಿ ಆಗಲಿ ಅದನ್ನು ಹೊರಗೆ ಬರಲಿಕ್ಕೆ ಏನು ಬೇಕಲ್ಲ ಅದು ಮಾಡ್ತೀವಿ. ಅದರಿಂದ ಯಾವುದೇ ಒಂದು ಬೋಧೆಯನ್ನು ಮಾಡಬೇಕಾದ್ರೆ ಅದೇ ತತ್ವ ನಮ್ಮ ಕೃಷ್ಣಜಿಯವರು ಹೇಳಿರುವಂಥದ್ದು. ಎನಿ ಟೀಚಿಂಗ್ ಶುಡ್ ನಾಟ್ ಬಿ ಟಾಟ್ ಬಟ್ ಇಟ್ ಶುಡ್ ಬಿ ಫೆಸಿಲಿಟೇಟೆಡ್. ಯಾವುದೇ ಒಂದು ನಾವು ಬೋಧೆಯನ್ನು ಮಾಡಬೇಕಾದ್ರೆ ಕೂತ್ಕೊಂಡೇ ದೊಣ್ಣೆ ಇಟ್ಕೊಂಡು ಮಕ್ಕಳಿಗೆ ಹೇಳ್ಕೊಡೋದಲ್ಲ. ಆ ಮಕ್ಕಳಿಗೆ ಪೂರಕವಾದಂಥ ವಾತಾವರಣವನ್ನು ಕಲ್ಪಿಸ್ಬಿಟ್ಟು ಅವ್ರಿಗೆ ಅನುಕೂಲಿಸ್ಬೇಕಷ್ಟೆ, ಅವ್ರಿಗೆ ಸಹಾಯ ಮಾಡಬೇಕಷ್ಟೆ, ಸಪೋರ್ಟ್ ಮಾಡಬೇಕಷ್ಟೆ. ಈಗ ನಮ್ಮೆಲ್ಲರ ಮನೆಯಲ್ಲಿ ನಾವು ನೋಡ್ತೀವಿ ಸಣ್ಣ ಸಣ್ಣ ಮಕ್ಕಳು ಎಷ್ಟೊಂದು ಅದ್ಭುತವಾದಂತಹ ಚುರುಕಿದಾರಪ್ಪ. ಅವ್ರ ವಿಷಯ ಅವರ ವಯಸ್ಸಿನಲ್ಲಿ ನಾವು 4-5 ವರ್ಷ ಅಂದರೆ ನಮಗೇನೂ ಗೊತ್ತಿರಲಿಲ್ಲ. ವಿ ವರ್ ಸೋ ಇನೋಸೆಂಟ್ ಆ್ಯಂಡ್ ಆಲ್ಸೋ ಇಗ್ನೋರೆಂಟ್. ಆ್ಯಕ್ಚುಲಿ ಇನೋಸೆಂಟ್ ಅನ್ನೋಕ್ಕಿಂತ ಅಷ್ಟೊಂದು ನಮಗೆ ಅಂಧಕಾರ ಇತ್ತೇನೋ ಮನಸ್ಸಿನಲ್ಲಿ ಅನ್ನಿಸ್ತದೆ. ಆದರೆ ಈಗಿನ ಮಕ್ಕಳು ಎಷ್ಟು ಚೆನ್ನಾಗಿ ಹುಡ್ತಾನೆ ಕಂಪ್ಯೂಟ್ರು ಇದು ನೋಡೋ ಅಂಥದ್ದು ಇರ್ತದೆ. ಆ ಮೊಬೈಲ್ ನಮಗೇನಾದ್ರು ಗೊತ್ತಾಗಲಿಲ್ಲ ಅಂದರೆ ಅವರು ಅದನ್ನು ಆ್ಯಕ್ಸೆಸ್ ಮಾಡಿಕೊಡ್ತಾರೆ, ಸರಿ ಮಾಡಿಕೊಡ್ತಾರೆ. ಇಷ್ಟೊಂದು ಒಂದು ಜಾಣ್ಮೆ ಇರುವಂತಹ ಕಾಲದಲ್ಲಿ ನಾವು ನಿಜವಾಗ್ಲೂ
ಫೆಸಿಲಿಟೇಟ್ ಮಾಡಬೇಕೇ ಹೊರತು ಅವರಿಗೆ ಪಾಠ ಹೇಳೋದು ಬೇಕಾಗಿಲ್ಲ. ಅದರದ್ದೇ ಅದೇ ರೀತಿಯಲ್ಲಿ ನಮ್ಮ ಕೃಷ್ಣಜಿಯವರು ಸಹಿತ ನಮಗೆ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀನು ಹೀಗೆ ಮಾಡು ಹಾಗೆ ಮಾಡು, ನಾನು ಗುರು, ನನ್ನ ಮಾತು ಕೇಳು ಅಂತ ಹೇಳಲ್ಲ ಅವರು. ಪ್ರತಿಯೊಂದು ಹಂತದಲ್ಲೂ ಸಹಿತ ಅವ್ರು ಏನು ಮಾಡ್ತಾರೆ, ಹೀಗಿದೆ ಪರಿಸರ, ಇಲ್ಲಿ ನೀನೇನು ಮಾಡಬೇಕು ಸುಮ್ಮನೆ ಗಮನಿಸ್ಬೇಕಷ್ಟೆ. ಸೊ ಕೆಲವು ಸ್ವಾಮಿಗಳು ಅಂತಂದರೆ ಈಗಿಂದ ಸ್ವಾಮಿ ನೀವು ಕೆಲವರು ಹೇಳ್ತಾರೆ, ಎಷ್ಟು ಸುಮ್ಮನೆ ಇರು, ಏನು ಕಲಿಬೇಕು, ಹೇಗೆ ಮಾಡಬೇಕು, ನಮಗೆ ತಿಳುವಳಿಕೆ ಕೊಡಿ ಅಂತ ಏನು ಮಾಡಬೇಡ, ಸುಮ್ಮನೆ ಇರು ಅಷ್ಟೇ. ಒಬ್ಬರು ತಮಿಳ್ ಗುರುಜಿ ಇದ್ರು, ಅವರು ಸುಮ್ಮ ಇರು ಅಷ್ಟೇ ಹಾಗೆ ಹೇಳ್ತಿದ್ರು. ಅದೇ ರೀತಿಯಲ್ಲಿ ನಾವು ಕೂಡ ಈ ನಮ್ಮ ಕೃಷ್ಣಜಿಯವರು ಸಹಿತ ನಮಗೆ ಕಲಿಕೆಗೆ, ನಮ್ಮ ಜೀವನ ನಿತ್ಯ ಜೀವನದಲ್ಲಿ ನಾವು ಯಾವ ರೀತಿ ನಾವು ಗೊಂದಲವನ್ನು ನಿವಾರಿಸ್ಕೊಳ್ಬೋದು ಅನ್ನೋದು ವಿಷಯ ಕುರಿತು ಅವರು ನಮಗೆ ಅನುಕೂಲಿಸಿದ್ದಾರೆ, ಸಹಾಯ ಮಾಡಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ಸೊ ಕೃಷ್ಣಜಿಯವರ ತತ್ವ ಏನಪ್ಪ ಅಂತ ಹೇಳಿದ್ರೆ, ಎಫರ್ಟ್ಲೆಸ್ ಆರ್ ಚಾಯ್ಸ್ಲೆಸ್ ಅವೇರ್ನೆಸ್. ನೀವೇನು ಎಫರ್ಟ್ ಹಾಕಕ್ಕೆ ಹೋಗ್ಬೇಡಿ, ಅಪ್ರಯತ್ನ ಮತ್ತು ಆಯ್ಕೆ ಇಲ್ಲದಂತಹ ಜಾಗೃತಿಯೊಂದಿಗೆ ಇದ್ದರೆ ಸಾಕು, ನಿಮಗೆ ಅರಿವು ಜ್ಞಾನೋದಯ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಇದನ್ನು ಈ ರೀತಿಯಾದಂಥ ಜಾಗೃತಿಯಿಂದ ನೀವೆಲ್ಲ ಸಾಧನೆಯನ್ನು ಅಥವಾ ನೀವು ನಿಮ್ಮ ಮುಕ್ತಿಯನ್ನು, ನಿಮ್ಮದೇನು ಮುಂದೆನ ಇದಿದೆಯಲ್ಲ ಅದನ್ನು ನೀವು ಸಾಧನೆ ಮಾಡಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಹಾರೈಸ್ತಾರೆ ತನ್ಮೂಲಕ. ಈ ಗ್ರಂಥದಲ್ಲಿ ಅವರು ಹೇಳಿರುವಂಥ ಅಂಶಗಳನ್ನ ನೋಡಿದೆ ನಾವೆಲ್ಲ ನೋಡುವಂತೆ ಶರಣರ ವಾಣಿಯಂತೆ ನಾವು ಅರಿವೇ ಗುರು. ಏನು ಯಾರು ಗುರುಗಳು ಬೇಕಾಗಿಲ್ಲ, ಕೈ ಹಿಡ್ಕೊಂಡು ನಡೆಸೋದು ಬೇಕಾಗಿಲ್ಲ. ನಮಗೆ ಅಂತರ್ದೃಷ್ಟಿ ಇದ್ದು ನಾವು ಅದನ್ನು ಗಮನಿಸ್ತಾ ಹೋದರೆ ಎಚ್ಚರಿಕೆಯಿಂದ, ಜಾಗೃತೆಯಿಂದ, ಅದೇ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತದೆ. ಸೊ ಇವತ್ತಿನ ಈ ವಿಷಯದಲ್ಲಿ ನಾವು ಒಂದು 2 ಪದಗಳಿದೆ ನಮ್ಮದು. ಸೊ ಅದು ಆ್ಯಕ್ಚುಲಿ ಎಷ್ಟು ಬ್ರಾಡ್ ಆಗಿದೆ ಅಂದರೆ, ಅಧಿಕಾರ. ದೋ ಇಟ್ ಲುಕ್ಸ್ ವೆರಿ ಸಿಂಪಲಾಗಿ ಕಾಣಿಸಿದ್ರು ಸಹಿತ ಅಧಿಕಾರ ಇರ್ಬೋದು, ಅರಿವಿರ್ಬೋದು, ಅದರದೇ ಆದಂತಹ ಆಳವನ್ನು ಅದು ಹೊಂದಿದೆ, ಆಳವಾದಂಥ ಜ್ಞಾನವನ್ನು ಹೊಂದಿದೆ. ಸೊ ಮತ್ತು ಕೃಷ್ಣಜಿ ಅವ್ರನ್ನ ನಾವು ಮುಂದೆ ಹೋಗೋಕ್ಕೆ ಮೊದಲು ಒಂದು 3 ಅವರ ನುಡಿಮುತ್ತುಗಳನ್ನ ನಾವು ನೋಡಿದ್ರೆ ಆ ಬೆಳಕಿನಲ್ಲಿ ನಾವು ಮುಂದೆ ಸಾಗ್ತಾ ಹೋಗ್ಬೋದು. ಒಂದು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ಯಾವಾಗಲೂ ನಾನು ಕೃಷ್ಣಮೂರ್ತಿ, ನಾನು ಒಳ್ಳೆ ಇವನು ಸ್ಪೀಕರು, ನಾನು ತಮ್ಮ ವಿಶ್ವಗುರು ಅಂತ ಹೇಳಿ ಅವ್ರನ್ನ ಮಾಡಿದ್ರಲ್ಲ, ಆ ರೀತಿ ಅಂತ ಯಾವತ್ತೂ ಹೇಳಲ್ಲ. ಸ್ಪೀಕರ್ ಸೇಸ್ ಅಂತಾರೆ, ಭಾಷಣಕಾರ ಈ ರೀತಿ ಹೇಳ್ತಾರೆ ಅಂತ ಹೇಳಿ. ಸೊ ಅವರು ನಾನು ಹೇಳ್ತೀನಿ ಅಂತ ಹೇಳಿ ನೀವು ಒಪ್ಕೊಂಡು ಹೋಗಬೇಡಿ, ನೀವೇ ಸ್ವತಃ ಅದನ್ನ ಪರೀಕ್ಷಿಸಿ ನೋಡಿ ಅಂತ ಹೇಳ್ತಾರೆ. ನಾನು ಹೇಳಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಅದನ್ನು ಬ್ಲೈಂಡಾಗಿ ಅಕ್ಸೆಪ್ಟ್ ಮಾಡಬೇಡಿ, ಅದನ್ನು ನೀವು ಪರಿಶೀಲಿಸಿ, ನಿಮ್ಮ ಸ್ವತಃ ಅಂತರ್ದೃಷ್ಟಿಯಿಂದ ಪರಿಶೀಲಿಸಿ ನೀವು ಅದನ್ನು ನೋಡಿ ಅಂತ ಹೇಳ್ತಾರೆ. ಆಮೇಲೆ ನೀವು, ನಾನೀಗ ಮಾರ್ಗದರ್ಶನ ತೋರಿಸ್ತಾ ಇದ್ದೀನಿ, ಈಗ ಮೊದಲ ಹಾಗೂ ಕೊನೆಯ ಬಿಡುಗಡೆ ಪುಸ್ತಕದಲ್ಲಿ ನಾನು ಇಷ್ಟೆಲ್ಲ ಅಂಶಗಳನ್ನ ಹೇಳಿದ್ದೀನಿ, ನನ್ನಿಂದಾಗಿ ನೀವು ಬಿಡುಗಡೆ ಹೊಂದಿ, ಮುಕ್ತಿ ಹೊಂದಿ ಅಂತ ಹೇಳೋದಿಲ್ಲ ಅವರು. ನಾನಿಲ್ಲದೆಯೂ ಕೂಡ ಈ ಎಲ್ಲ ನೀವು ತಿಳುವಳಿಕೆಯನ್ನು, ಜ್ಞಾನವನ್ನು, ಅಂತರ್ದೃಷ್ಟಿಯನ್ನು ಪಡ್ಕೊಂಡ ಮೇಲೆ ನಾನಿಲ್ಲದೆಯೂ ಕೂಡ, ಅಥವಾ ಯಾವ ಗುರು ಇಲ್ಲದೆಯೇ ನೀವು ಕೂಡ ನಿಮ್ಮ ಬಿಡುಗಡೆಯನ್ನು ಹೊಂದಬೇಕು ಅಂತ ಹೇಳಿ ಅವರು ಆಶೋಸ್ತಾ ಇದ್ದೀನಿ. ಅದರಂತೆ ಅವ್ರು ಇನ್ನೊಂದು ಹೇಳ್ತಾರೆ, ತುಂಬ ಒಳ್ಳೆಯ ಒಳ್ನುಡಿ ಇದು, ನುಡಿಮುತ್ತು. ನೀವು ಜಗತ್ತನ್ನು ಅದು ಇರುವ ಹಾಗೆಯೇ ಗಮನಿಸಿದ್ರೆ, ಅದನ್ನೇನು ಚೇಂಜಸ್ ಮಾಡೋದು ಬೇಡ, ಯಾವ ಕಲರ್ ಇದೆಯೋ, ಯಾವ ಬಣ್ಣ ಇದೆಯೋ, ಯಾವ ವಿಧದಲ್ಲಿದೆಯೋ, ಯಾವ ಸ್ಥಿತಿಯಲ್ಲಿದೆಯೋ ಅದನ್ನು ಗಮನಿಸ್ತಾ ಹೋದರೆ ನೀವು, ಅದು ಯಾವುದೇ ತತ್ವಜ್ಞಾನಕ್ಕಿಂತ, ಜಗತ್ತಿನ ಯಾವುದೇ ಗ್ರಂಥಕ್ಕಿಂತ, ಯಾವುದೇ ಮಹಾನ್ ಬೋಧೆಗಿಂತ, ಯಾವುದೇ ಮಹಾಗುರುವಿಗಿಂತ ಎಷ್ಟೋ ಮಿಗಿಲಾಗ್ತದೆ. ಎಷ್ಟು ಸಿಂಪಲಾಗಿ ಹೇಳಿದ್ದಾರೆ ನೋಡಿ, ಇಷ್ಟೇ ಸಾಕು. ನೀವು ಯಾವ ಗ್ರಂಥ ಇದೆಯಪ್ಪ, ಮಹಾನ್ ಗ್ರಂಥ ಇದೆ, ಮಹಾಗುರು ಇದೆ, ಅವ್ರ ಹತ್ರ ಹೋದರೆ ನಮ್ಗೆ ಸಿಕ್ಬಿಡುತ್ತೆ ಅಂತ ಹೇಳಿ ನೀವು ಎಲ್ಲೂ ಹೋಗೋದು ಬೇಕಾಗಿಲ್ಲ. ನಿಮ್ಮ ಅರಿವು, ನೀವು ಆ ಏನು ಯಥಾರ್ಥದ ರೀತಿಯಲ್ಲಿ ಇರುವಂತಹ ವಸ್ತುಗಳು ಇರ್ಬೋದು, ಯಾರೇ ಇರ್ಬೋದು, ಅದು ಇರುವಂತೆಯೇ ಅದನ್ನು ನೀವು ಗಮನಿಸ್ತಾ ಹೋದರೆ ನಿಮಗೆ ಅದಕ್ಕಿಂತ ಮಿಗಿಲಾದಂತಹ ಯಾವುದೇ ಒಂದು ಶಕ್ತಿ ನಿಮ್ಮನ್ನು ಕಳ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವ್ರದ್ದು ತತ್ವಗಳೆಲ್ಲ ಹೇಗಿದೆ ಅಂತ ಹೇಳಿದ್ರೆ, ಕೃಷ್ಣಜಿ ಅವ್ರದ್ದು ದೋ ಇಟ್ ಲುಕ್ಸ್ ವೆರಿ ಸಿಂಪಲ್ ಇದ್ದರೂ ಕೂಡ ಅದೆಲ್ಲ ಸೈಂಟಿಫಿಕ್ ಬೇಸ್ ಮೇಲೆ, ಒಂದು ವೈಜ್ಞಾನಿಕವಾದಂತಹ ತಳಹದಿ ಮೇಲೆ, ಒಂದು ಮನೋವಿಜ್ಞಾನ, ಸೈಕಲಾಜಿಕಲ್ ತಳಹದಿ ಮೇಲೆ ಇದೆ ಅದನ್ನು ನೀವು ನೋಡ್ತಾ ಹೋದರೆ. ಯಾಕಂದರೆ ಇನ್ಸೈಟ್ಫುಲ್ ಲರ್ನಿಂಗ್ ನಾವು ನೋಡ್ತೀವಿ. ಈ ಏನು ನಾವು ಸೈಕಾಲಜಿಸ್ಟ್ ಹೇಳ್ತಾರಲ್ಲ, ಕೊಹ್ಲಾರಿ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಂತರ್ದೃಷ್ಟಿಯಿಂದ ನೀವು ಯಾವ ರೀತಿಯಾದಂಥ ಕಲಿಕೆ ಆಗ್ತದೆ ಅಂತ ಹೇಳೋದನ್ನು ನಮ್ಮ ಕೃಷ್ಣಜಿಯವರು ಅದನ್ನು ಆ ತಳಹದಿಯಲ್ಲಿ ಮೇಲೆಯೇ ಅವರು ಹೇಳ್ತಾ ಹೋಗ್ತಾರೆ. ಮತ್ತು ಇವರು ಇನ್ನೊಂದು ಏನಪ್ಪ ನೋಡ್ತೀವಿ ಬೋಧೆಯಲ್ಲಿ ಅಂತ ಹೇಳಿದ್ರೆ, ಆದಿಶಂಕರಾಚಾರ್ಯರ ನಾವೇನು ನೋಡ್ತೀವಲ್ಲ, ಅದ್ವೈತ ತತ್ವ, ದೇವರು ಬೇರೆ ನಾವು ಬೇರೆ ಇಲ್ಲ, ನಾವು ದೇವರ ಒಂದು ಅಂಶವೇ ಅನ್ನುವಂತಹ ರೀತಿಯಲ್ಲಿ ಅವರು ನಮಗೆ ಜ್ಞಾನವನ್ನು ಉಂಟು ಮಾಡ್ತಾ ಹೋಗ್ತಾರೆ. ಸೊ ಈಗ ಮೊದಲಿಗೆ ನಾವು ಹಾಗಾದರೆ ಇಷ್ಟೊಂದು ಈ ಪೀಠಿಕೆಯೊಂದಿಗೆ ಈಗ ನಾವು ಈ ಅಧಿಕಾರ ಅಂದರೆ ಏನು, ಅಧಿಕಾರ ಎಲ್ಲ ಸಿಂಪಲ್ ಆಗಿದೆ, ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಬೇಕು ಕೂಡ. ಯಾರಿಗೆ ಬೇಡ ಅಧಿಕಾರ? ಪ್ರತಿಯೊಬ್ಬರಿಗೂ ಅಧಿಕಾರ ಬೇಕೇ ಬೇಕು, ಯಾವುದೇ ಹಂತದಲ್ಲಿ ಇರ್ಬೋದು. ಅಥವಾ ಹೊರಗಡೆ ನಾವು ತೋರ್ಸೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಮನೆಯಲ್ಲಾದರೂ ನಮಗೆ ಅಧಿಕಾರ ಬೇಕೇ ಬೇಕು. ಆ ರೀತಿಯಲ್ಲಿ ಇದರದ್ದು ಡಿಕ್ಷನರಿ ಮೀನಿಂಗ್ ನೋಡ್ತಾ ಹೋದರೆ, ಪವರ್, ಶಕ್ತಿ, ಅಧಿಕಾರ, ಸಾಮರ್ಥ್ಯ, ಬಲ, ಪ್ರಧಾನ ಇವೆಲ್ಲ ಇದೆ. ಈ ಪದಗಳನ್ನು
ಲ್ಯಾಟಿನ್ ಪದದಿಂದ ಇದು ಡಿರೈವ್ ಆಗಿದೆ, ಕೊಟೇರ್ ಅಂತ ಹೇಳಿ, ಟು ಬಿ ಏಬಲ್ ಅಂತ ಕೊಟೇರ್ ಅನ್ನುವಂತಹ ಮೀನಿಗೆ. ಸೊ ಮತ್ತು ಅದು ಸಾಮಾನ್ಯ ಅರ್ಥ ನೋಡೋಕ್ಕೆ ಹೋದಾಗ ಕಂಟ್ರೋಲ್ ಇರ್ಬೋದು, ಬೇರೆಯವ್ರ ಮೇಲೆ ನಾವು ಅಧಿಕಾರವನ್ನು ಚಲಾಯಿಸಿರ್ಬೋದು, ಅಥವಾ ಸಾಮರ್ಥ್ಯ ಇರ್ಬೋದು, ಕೆಪಾಸಿಟಿ ಇರ್ಬೋದು, ಅಥಾರಿಟಿ ಇರ್ಬೋದು. ಅದ್ರ ಜೊತೆಗೆ ಇನ್ನೊಂದಷ್ಟು ಒಳ್ಳೆಯ ಅಂಶಗಳು ಇದೆ. ಯಾವ ರೀತಿ ಅಂದರೆ ಎಲೆಕ್ಟ್ರಿಕಲ್ ಪವರ್ ಇರ್ಬೋದು, ಮೆಕ್ಯಾನಿಕಲ್ ಪವರ್ ಇರ್ಬೋದು. ಇವೆಲ್ಲ ನಮಗೆ ಜೀವನಕ್ಕೆ ಅತಿ ಅವಶ್ಯವಾಗಿರಬೇಕು ಅಂತಾರೆ, ಅಂದರೆ ಪಾಸಿಟಿವ್ ಆಗಿ ಇರುವಂಥದ್ದು. ಅದೇ ರೀತಿ ಇನ್ನೊಂದು ಪದ ನಾವು ನೋಡ್ತಾ ಇದ್ದೀವಿ, ಅರಿವು ಅಂಥೇಳಿ. ರಿಯಲೈಸೇಷನ್, ಈ ಪದವು ಕೂಡ ಒಂದು ಫ್ರೆಂಚ್ ಪದದಿಂದ ಬಂದಿದೆ, ರಿಯಲೈಸರ್ ಎನ್ನುವಂಥದ್ರಿಂದ. ಟು ಮೇಕ್ ರಿಯಲ್ ಅನ್ನುವಂಥ ಅರ್ಥದಿಂದ ಅದು ಬರ್ತದೆ. ಸಾಕ್ಷಾತ್ಕಾರ ಇರ್ಬೋದು, ಮನವರಿಕೆ ಇರ್ಬೋದು, ಅರಿವು ಇರ್ಬೋದು, ಜಾಗೃತಿ ಇರ್ಬೋದು, ಈ ಎಲ್ಲ ಅರ್ಥವನ್ನು ಅದು ಒಳಗೊಂಡಿದೆ. ಈ ಅಧಿಕಾರ ಮತ್ತು ಅರಿವು ಅಂತ ಏನು ನಾವು ನೋಡ್ತಿದ್ದೀವಿ, ಇದು ಯಾಕಿದೆ ಎರಡನ್ನ ಸೇರಿಸಿದ್ದಾರೆ ಗುರೂಜಿ? ಅರಿವು ಅನ್ನುವಂಥ ಒಂದು ಪ್ರತ್ಯೇಕ ಚಾಪ್ಟರ್ ಇದೆ, ತಾವೆಲ್ಲ ಓದಿದ್ದೀರಿ ಅಂತ ಭಾವಿಸ್ತೀನಿ ಗ್ರಂಥವನ್ನು. ಅದರಲ್ಲಿ ಅರಿವಿನ ಬಗ್ಗೆನೇ ಒಂದು ದೊಡ್ಡ ಚಾಪ್ಟರ್ನ ಮಾಡಿದ್ದಾರೆ ಯಾರು ಗುರುಗಳು, ಕೃಷ್ಣಜಿಯವರು. ಸೊ ಹಾಗಾದರೆ ಇವೆರಡು ಸೇರಿಸಿ ಒಂದು ಅಧ್ಯಾಯ ಇರೋದಕ್ಕೆ ಏನು ಉದ್ದೇಶ ಅಂತ ಹೇಳಿದಾಗ, ಅಧಿಕಾರವನ್ನು ನೀವು ವಿತ್ ರಿಯಲೈಸೇಷನ್, ವಿತೌಟ್ ರಿಯಲೈಸೇಷನ್ ನೋಡಬೇಕು. ಇದು ಒಂದಕ್ಕೊಂದು ಪೂರಕವಾದಂತಹ ಪದಗಳು. ಯಾವುದು? ಅಧಿಕಾರ ಮತ್ತು ರಿಯಲೈಸೇಷನ್. ಅಧಿಕಾರವನ್ನು ನೀವು ಅರಿವಿನಿಂದ, ಅಧಿಕಾರ ನನಗೆ ಸಿಕ್ಕಿರೋದೇ ಒಂದು ದೊಡ್ಡ ಇದಪ್ಪ ಅಂತ ತಿಳ್ಕೊಂಡು, ಅವಕಾಶ ಅಂತ ತಿಳ್ಕೊಳೋದ್ರಿಂದ ನೀವು ಪಾಸಿಟಿವ್ ಆಗಿ ಅರಿವಿನಿಂದ ಗಮನಿಸ್ತಾ ಹೋಗ್ತೀವಿ. ನೀವು ಅದನ್ನು ಚಲಾಯಿಸಿದಾಗ ಅದರಿಂದ ಒಳ್ಳೆಯ ಉತ್ತಮ ಕಾರ್ಯಗಳು ಆಗ್ತದೆ. ಅರಿವಿಲ್ಲದ ಅಧಿಕಾರ ಏನಾಗ್ತದೆ? ಸಿಕ್ತಪ್ಪ ಅಧಿಕಾರ ಅಂತ ನನ್ನಲ್ಲಿರುವಂಥ ವೀಕ್ನೆಸಸ್ನ ಮುಚ್ಚಿಕೊಂಡು ನಾನು ಅಧಿಕಾರ ಚಲಾಯಿಸಕ್ಕೆ ಹೋದಾಗ ಏನಾಗ್ತದೆ? ನನಗೆ ಸಿಕ್ಕಿರುವಂಥ ಅಧಿಕಾರ ಯಾವ ರೀತಿ ಆಗ್ತದೆ ಅಂದರೆ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿಬಿಡ್ತದೆ. ಸಿಕ್ಕಿದ್ದೇ ಸಾಕು ಅಂಥೇಳಿ ಯದ್ವಾ ತದ್ವಾ ಅದರಿಂದ ದುರುಪಯೋಗ ಮಾಡಿಕೊಳ್ಳುವಂಥದ್ದು. ಸೊ ದಿನನಿತ್ಯ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಈ ಅಧಿಕಾರವನ್ನು ಚಲಾಯಿಸೋದು ಅಥವಾ ಅದನ್ನು ನಾವು ದಿನನಿತ್ಯ ಅದನ್ನು ನೋಡ್ತೀವಿ, ಅದನ್ನು ಬಳಸ್ತೀವಿ ಕೂಡ. ಸೊ ಒಂದು ಮನೆಯ ವಾತಾವರಣದಲ್ಲಿದ್ದಾಗ ನಿಮ್ಮ ಮನೆಗಳಲ್ಲಿ ನಾವೇನು ಮಾಡ್ತೀವಿ? ಸೊ ತಂದೆ ತಾಯಿಯರು ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸೋದು, ತಂದೆ ತಾಯಿಯ ಮೇಲೆ ಮಾಡೋದು, ಅಥವಾ ತಾಯಿ ಜೋರಿತ್ತಂದರೆ ತಾಯಿ ತಂದೆಯ ಮೇಲೆ ಚಲಾಯಿಸೋದನ್ನು, ಇದನ್ನೆಲ್ಲ ನಾವು ನೋಡ್ತೀವಿ. ಅದೇ ರೀತಿ ನಾವು ಈ ಕೆಲಸಕ್ಕೆ ಬಂದಾಗ ವರ್ಕ್ ಸ್ಟ್ರಕ್ಚರಲ್ಲಿ ನಾವೇನು ಮಾಡ್ತೀವಿ, ಅಲ್ಲಿ ನಮ್ಮ ಬಾಸ್ ಇದ್ದವ್ರು ಏನು ಮಾಡ್ತಾರೆ, ಸಹೋದ್ಯೋಗಿಗಳ ಮೇಲೆ ಯಾವ ರೀತಿ ಚಲಾಯಿಸ್ತಾರೆ ಅಂಥೇಳಿ, ಸಿಕ್ಕಿರೋದೇ ಒಂದು ಸಾಕಪ್ಪ ಚಾನ್ಸ್ ಅಂಥೇಳಿ ಚಲಾಯಿಸೋದನ್ನು ನಾವು ನೋಡ್ತೀವಿ. ಸೊ ಅದರಿಂದ ಈ ಅಧಿಕಾರವನ್ನು ನಾವು ಎರಡು ರೀತಿಯ ಧನಾತ್ಮಕವಾಗಿ ಮತ್ತು ಋಣಾತ್ಮಕವಾಗಿ ನಾವು ನೋಡ್ತಾ ಹೋಗ್ಬೋದು. ಸಾಮಾನ್ಯವಾಗಿ ಅಧಿಕಾರ ಅಂತ ಹೇಳಿದಾಗ ಪಾಸಿಟಿವಿಟಿಗಿಂತನೂ ನಾವು ಋಣಾತ್ಮಕ ನೋಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮದೆಲ್ಲ ಮೊದಲಿಂದ ಸಾಂಪ್ರದಾಯಿಕವಾಗಿ ನಮಗೇನು ಬಂದಿದೆ, ಈ ಕನ್ವೆನ್ಷನಲ್ ನೋಷನ್ಸು, ಸಾಂಪ್ರದಾಯಿಕವಾಗಿ ಅದನ್ನು ಅಧಿಕಾರವನ್ನು ನಾವು ಇನ್ನೊಬ್ಬರ ಮೇಲೆ ಹೇರೋದಕ್ಕೇ ನೋಡ್ತೀವಿ. ಅದರಿಂದ ಅಧಿಕಾರದ ದುರ್ಬಳಕೆ ಜಾಸ್ತಿ ಆಗ್ತದೆ ಮತ್ತು ಅದರಿಂದ ಕೇಡಾಗೋದೇ ಹೆಚ್ಚು, ಒಳ್ಳೆಯದು ಅನ್ನೋದಕ್ಕಿಂತ. ಕೃಷ್ಣಜಿಯವರು ಸಹಿತ ಪ್ರಾರಂಭದಲ್ಲಿ ಹಾಗೆ ಹೇಳ್ತಾರೆ ಅವರು, ಪವರ್ ಈಸ್ ಇನ್ಹರೆಂಟ್ಲಿ ಇವಿಲ್ ಅಂತ ಹೇಳ್ತಾರೆ. ಸೊ ಅದು ಮೂಲಭೂತವಾಗಿ ಅದು ದುಷ್ಟ ಪ್ರಭಾವವನ್ನೇ ಹೊಂದಿದೆ ಅಂತ ಹೇಳ್ತಾರೆ. ಹಾಗಾದರೆ ಅದರಿಂದ ಹೇಗೆ ಬಿಡುಗಡೆ ಹೊಂದೋದನ್ನು ಸಹಿತ ಅವರೇ, ಯಾಕಂದರೆ ನೀವು ನೋಡಿರ್ಬೋದು ನೇತಿ ಪ್ರಕರಣದಂತೆ ಕೃಷ್ಣಜಿ ಅವರು ಏನೇ ಹೇಳಿದ್ರು ಕೂಡ ಅದರಲ್ಲಿ ಅವರು ಇದಲ್ಲ ಅದಲ್ಲ ಅಂತ ಹೇಳಿ ಕೊನೆಗೆ ಈ ರೀತಿಯಾಗಿ ನೀವಿರಬೇಕು, ಈ ರೀತಿಯಾದಂತಹ ನಡವಳಿಕೆ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದರಂತೆ ಇಲ್ಲೂ ಕೂಡ ಅವ್ರು ಏನು ಮಾಡ್ತಾರೆ, ಈ ಯಾವ ರೀತಿ ಅಧಿಕಾರ ದುಷ್ಟತನವನ್ನು ಅಥವಾ ದುಷ್ಟ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಇದನ್ನು ಹೇಳಿದ್ಮೇಲೆ ಅವ್ರು ಏನು ಹೇಳ್ತಾರೆ, ನೆಗೆಟಿವ್ ಸೆನ್ಸಲ್ಲಿ ಹೇಳಿದ್ಮೇಲೆ, ಅದನ್ನು ಋಣಾತ್ಮಕವಾಗಿ ಹೇಳಿದ್ಮೇಲೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಈಗ ಪ್ರೆಸೆಂಟ್ ಟ್ರೆಂಡಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಯಾವ ರೀತಿ ಅಧಿಕಾರದಿಂದ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಂತೆ ಇವರು ಕೂಡ ಬರೀ ನಾವು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋದು, ಗೈಡ್ ಮಾಡೋದು ಈ ರೀತಿಯಾದಂಥದ್ದಲ್ಲ, ಅದರಲ್ಲಿ ವಿರುದ್ಧವಾದಂಥದ್ದು. ಯಾವಾಗ ವ್ಯಕ್ತಿ ನಾಯಕ ಅಂತ ಹೇಳಿ ಅಧಿಕಾರ ಚಲಾಯಿಸಕ್ಕೆ ಹೋಗ್ತಾನೋ ಅಲ್ಲಿ ತನಕ ಅಧಿಕಾರ ದುರ್ಬಳಕೆ ಆಗ್ತದೆ. ಆದರೆ ಯಾವಾಗ ನಾಯಕನಾದವನು ಅಥವಾ ಲೀಡರ್ ಆದವನು, ನೀವು ನೋಡ್ಬೋದು ಯಾವ ರೀತಿ ಯಾರು ಏನೂ ಇರೋದಿಲ್ಲ ಅವನೊಬ್ಬ ವ್ಯಕ್ತಿ. ನಾವೇ ನೋಡ್ತೀವಿ, ನಮ್ಮ ದಿನನಿತ್ಯ ಜೀವನದಲ್ಲೇ ನೋಡ್ತೀವಿ, ನಮ್ಮ ವರ್ಕ್ ಸ್ಟ್ರಕ್ಚರ್ಲಿರ್ಬೋದು ಅಥವಾ ಅಕ್ಕಪಕ್ಕ ಮನೆಗಳಲ್ಲಿರ್ಬೋದು ಅಥವಾ ಸರ್ಕಾರದ ಹಂತದಲ್ಲಿರ್ಬೋದು, ಅವ್ರು ಏನೂ ಇರೋಲ್ಲ, ಇದ್ದಕ್ಕಿದ್ದಂಗೆ ಇಷ್ಟೊಬ್ಬ ನೇತಾರ ಆದಂದರೆ ಯಾಕೆಂದರೆ ಅವನದೇ ಆದಂತಹ ಒಂದು ಇದನ್ನು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿಕೊಂಡು ಅದರಿಂದ ಯಾವ ರೀತಿ ಅಧಿಕಾರವನ್ನು ಚಲಾಯಿಸ್ಬೋದು ಅಂತ ಹೇಳ್ಬಿಟ್ಟು ನಾನೇ ಒಬ್ಬ ಲೀಡರ್ ಅಂತ ತೋರಿಸ್ಕೊಳ್ತಾನೆ, ಅದರಿಂದ ದುರ್ಬಳಕೆ ಆಗ್ತದೆ. ಆದರೆ ಯಾವಾಗ ನೀವು ಅದನ್ನು ಅಧಿಕಾರವನ್ನು ಒಳ್ಳೆ ರೀತಿಯಿಂದ ಇದರಿಂದ ನಾನು ಒಳ್ಳೇದು ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ ಅವಾಗ ಅವನು ಲೀಡರ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಹಿ ಸೀಸಸ್ ಟು ಬಿ ಎ ಲೀಡರ್. ಅಂದರೆ ಎಲ್ಲಿ ನೀವು ಅಧಿಕಾರ ನಾನು ಚಲಾಯಿಸಲ್ಲಪ್ಪ, ನಾನು ಅದರಿಂದ ಒಳಿತನ ಮಾಡ್ತೀನಿ ಅಂತ ಹೋದಾಗ ಅಲ್ಲಿ
ಅಲ್ಲಿ ನಾಯಕತ್ವನೇ ಇರೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಗುರುಗಳು. ಸೊ ಈ ರೀತಿಯಾಗಿ ಮನೆಯ ಹಂತದಲ್ಲಿ ಮನೆಯಿಂದ ಪ್ರಾರಂಭವಾದಂತಹ ಅಧಿಕಾರ ಗ್ರ್ಯಾಜುವಲ್ ಆಗಿ ಎಲ್ಲಿ ತನಕ ಮುಟ್ತದೆ, ಹೈಯರ್ ಲೆವೆಲ್ ತನಕ ಹೋಗ್ತದೆ. ಮನೆ ಆದಮೇಲೆ ಹೊರಗಡೆ ಸಮಾಜ ಆದಮೇಲೆ ನಮ್ಮ ಕೆಲಸದ ಇದರಲ್ಲಿರ್ಬೋದು. ಆ ರೀತಿಯಾಗಿ ಅದು ಒಂದರಿಂದ ಒಂದು ಮುಂದಕ್ಕೆ ಹೋಗಿ ದೊಡ್ಡ ಹಂತವನ್ನು ತಲುಪ್ತದೆ. ಸೊ ಹಾಗಾದರೆ ನಾವು ಅಧಿಕಾರ ಬೇಕಾ ನಮಗೆ, ಅಥವಾ ಅಧಿಕಾರ ಇಲ್ದಿರ ನಾವು ಬದುಕ್ತೀವಾ ಅಂತ ಯೋಚನೆ ಮಾಡಿದಾಗ ಆಗುತ್ತಾ? ಅಧಿಕಾರ ಇಲ್ದಂಗೆ ಇರೋಕ್ಕಾಗುತ್ತಾ ನಮಗೆ? ಯಾರಾದರೂ ಒಬ್ಬ ವ್ಯಕ್ತಿ ತನಗೆ ಅಧಿಕಾರ ಬೇಡ ಅಂತ ಹೇಳ್ತಾರ? ಪ್ರತಿಯೊಬ್ಬರು. ಅಂದರೆ ಈಗ ನೀವು ಮೇಲ್ ಹಂತದಲ್ಲಿ ಹೋಗಿ ಹೇಳದೇ ಇರ್ಬೋದು, ಮನೆಯ ಹಂತದಲ್ಲಿ ನಮ್ಗೆ ಅಲ್ಲಿ ಆ್ಯಕ್ಚುಲಿ ಅಧಿಕಾರ ಮಾಡ್ತಿದ್ದೀವಿ ಅಂತ ನಮ್ಗೆ ಅನಿಸಲ್ಲ, ಆದರೆ ನಾವು ಅಲ್ಲಿ ಮಾಡ್ತಾ ಇರ್ತೀವಿ ಅಲ್ವಾ? ಅತ್ತೆ ಸೊಸೆ ಮೇಲೆ, ಮಕ್ಕಳ ಮೇಲೆ, ದೊಡ್ಡ ಮಗ ಆದ ಒಂದು ಚಿಕ್ಕ ತಮ್ಮನೋ ತಂಗಿ ಮೇಲೆ ನಾನು ಹೇಳ್ದಂಗೆ ಕೇಳಬೇಕು, ಈ ರೀತಿಯಾದಂಥ ವಾತಾವರಣ ಇದ್ದೇ ಇರ್ತದೆ. ಸೊ ಅದರಿಂದ ಎಲ್ಲ ರೀತಿಯಾದಂತಹ ಅಧಿಕಾರ ಏನಾಗ್ತದೆ ಅಂತ ಹೇಳಿದ್ರೆ, ಅದರಿಂದ ನಮಗೆ ಈ ಅಧಿಕಾರ ದಾಹ ಅಂತ ಹೇಳ್ತೀವಿ, ಹಂಗರ್ ಫಾರ್ ಪವರ್ ಅಂತ ಹೇಳ್ತೀವಲ್ಲ, ಇದರಿಂದ ನಮಗೆ ಕೆಟ್ಟದೇ ಆಗ್ತದೆ. ಹಾಗಾದರೆ ಈ ಅಧಿಕಾರ ಯಾಕೆ ಬೇಕು? ಮನುಷ್ಯರಿಗೆ ಯಾಕೆ ಇದು ಆಸೆ ಬರ್ತದೆ? ಬೇಕೇ ಬೇಕಪ್ಪ, ಎಲ್ಲ ಯಾವುದ್ರಲ್ಲಾದ್ರೂ ಇಂಥದ್ದೆಲ್ಲರೂ ನನಗೆ ಅಧಿಕಾರ ಬೇಕು ಅಂತ ಯಾಕಾಗ್ತದೆ? ಯಾಕೆ ಈ ರೀತಿಯಾದಂತಹ ತಿಳುವಳಿಕೆ ಇಲ್ಲದಂತಹ ಗೊಂದಲವಾದಂತಹ ಘರ್ಷಣೆಯಿಂದ ಕೂಡಿದಂಥ ಮನೋಭಾವ ಹೊಂದಿದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಇದಕ್ಕೆ ಕಾರಣ ನಮ್ಮ ಮೂಲವನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ತಾವೆಲ್ಲ ಇತಿಹಾಸಸ್ಟ್ ಆಗಿದ್ದೀರಿ, ಈ ನಮ್ಮ ಏನು ಸೊಸೈಟಿಗೆ ಬರ್ತಾಯಿದ್ದೀರಿ, ಬಹಳ ಮೇಲ ಹಂತಕ್ಕೆ ಹೋಗಿದ್ದೀರಿ ಅಂತ ಭಾವಿಸ್ತೀನಿ ಜ್ಞಾನದಲ್ಲಿ. ಸೊ ಹಿಂಗಾಗಿ ಆ ಮೂಲದ ಏನು ಯಾರಿಗೆ ಮೂಲ ಅರ್ಥ ಆಗಿರಲ್ವೋ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅಂತ ಹೇಳಿದಾಗ, ಒಂದೇ ತಂದೆಯ ಮಕ್ಕಳು, ಒಂದೇ ತಾಯಿಯ ಮಕ್ಕಳು, ಒಂದೇ ತಂದೆಯ ಮಕ್ಕಳು ಅಂತ ಹೇಳಿದಾಗ ನಮಗೆ ಅವಾಗ ಗೊತ್ತಾಗ್ತದೆ. ಸೊ ನಾವೆಲ್ಲ ಅಣ್ಣ ತಮ್ಮ ಅಂದಮೇಲೆ ಯಾಕೆ ನಾವು ಜಗಳ ಆಡಬೇಕು ಅಥವಾ ಒಬ್ರಿಗೊಬ್ಬರು ಅಸೂಯೆಯನ್ನು ಪಡಬೇಕು ಅನ್ನುವಂತಹ ಮನೋಭಾವ ಇರ್ತದೆ. ಅಂದರೆ ಈ ಬೇಸಿಕ್ ತಿಳುವಳಿಕೆ ಅರಿವು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಇವೆಲ್ಲ ಆಗ್ತದೆ. ಸೊ ಅದೇ ನಮಗೆ ಏನು ದುಷ್ಟ ಇದನ್ನು ನಾವು ನೋಡ್ತಾ ಹೋಗ್ತೀವಿ, ಈ ಥರ ಅದೇ ಅದಕ್ಕೆ ವಿರುದ್ಧವಾದಂತಹ ಈ ದುಷ್ಟ ಪ್ರಭಾವಕ್ಕೆ ವಿರುದ್ಧವಾದಂಥದ್ದು, ತುಂಬ ದಯೆಯಿಂದ ಕೂಡಿರುವಂಥದ್ದು, ಕಾಳಜಿ ವಹಿಸುವಂಥದ್ದು, ಪ್ರೀತಿಯಿಂದ ಕೊಡುವಂಥದ್ದು, ಅನ್ಕಂಡೀಷನ್ ಲವ್, ಇವೆಲ್ಲ ಇದ್ದಾಗ ಏನಾಗ್ತದೆ, ನಮಗೆ ಆ ಅಧಿಕಾರದ ಇನ್ನೊಂದು ಮುಖ ನಾವು ನೋಡ್ತೀವಿ. ಏನೆಲ್ಲ ಸಾಧನೆ ಮಾಡ್ಬೋದು, ಒಂದು ದಯೆಯಿಂದ ಕೂಡಿದಂತಹ ವಾತಾವರಣವನ್ನು ಸೃಷ್ಟಿಸ್ಬೋದು, ಅಲ್ಲಿ ಯಾವ ರೀತಿಯಾದಂತಹ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸ್ಬೋದು, ಅಲ್ಲಿ ಉತ್ತಮ ಕಾರ್ಯಗಳು ಎಲ್ಲೆಲ್ಲಿ ನೀವು ಆ್ಯಕ್ಚುಲಿ ನೀವು ಗಮನಿಸಿರ್ಬೋದು, ನಿಮ್ಮ ವರ್ಕ್ ಸ್ಟ್ರಕ್ಚರ್ ಇರ್ಬೋದು ಅಥವಾ ಮನೆಯಲ್ಲಿ ಆಗಿರ್ಬೋದು, ಅಥವಾ ಈ ಕೆಲಸದವ್ರನ್ನ ನಾವು ಹ್ಯಾಂಡಲ್ ಮಾಡ್ತಿರ್ತೀವಲ್ಲ ಮನೆಯಲ್ಲಿ, ಅವ್ರನ್ನ ನೀವು ಪ್ರೀತಿಯಿಂದ ಸ್ವಲ್ಪ ಅವರ ಕಷ್ಟ ಸುಖಗಳನ್ನ ವಿಚಾರಿಸಿದಾಗ ನಿಮಗೆ ಅವರಿಂದ ಉತ್ಪನ್ನ ಅಂದರೆ ಒಳ್ಳೆಯ ರೀತಿಯಾದಂತಹ ಪ್ರೊಡಕ್ಷನ್ ಆಗ್ತದೆ. ಯಾಕಂದರೆ ಅಯ್ಯೋ ಅವರಿಗೆ ನಮ್ಮ ಓನರ್ಗೆ ಎಷ್ಟೊಂದು ಕಾಳಜಿ ಇದೆ ನನ್ನ ಬಗ್ಗೆ ಅಂತ ಹೇಳಿದಾಗ ಅವಳಿಗೆ ಅದು ಇಲ್ಲದಂತೆ ಅವಳು ಇನ್ನಷ್ಟು ಕೆಲಸವನ್ನು ಒಳ್ಳೆ ಉತ್ತಮ ರೀತಿಯಲ್ಲಿ ಮಾಡ್ತಾಳೆ. ಅದರಿಂದ ಎಲ್ಲಿ ಪ್ರೀತಿ, ನಾವೇನು ದುಷ್ಟತನದ ಪ್ರಭಾವ, ಈ ಅಧಿಕಾರ ಅಥಾರಿಟಿ ನೋಡ್ತೀವೋ, ಅಲ್ಲಿ ವಿರುದ್ಧವಾದಂತಹ ಪ್ರೀತಿ, ವಿಶ್ವಾಸ, ದಯೆ ಇತ್ತಂದರೆ ಅಲ್ಲಿ ಇನ್ನಷ್ಟು ಹೆಚ್ಚಿನ ನಾವು ಅಂದ್ಕೊಳ್ತೀವಿ, ನಾವು ತುಂಬ ಕಂಟ್ರೋಲ್ ಮಾಡಿದ್ರೆ, ತುಂಬ ಜೋರು ಮಾಡಿದಾಗ ಸಿಚುವೇಷನಲ್ಲಿ ಉತ್ತಮಕಾರಿ ಆಗ್ತದೆ. ಅದು ಸುಳ್ಳದು, ಆಗಲ್ಲ. ಅದು ನೀವು ಯಾವಾಗ ವಾತಾವರಣವನ್ನು ಒಂದು ರೀತಿಯ ಕಂಡ್ಯೂಸಿವ್ ಆಗಿ ಉತ್ತಮವಾದಂಥ ವಾತಾವರಣ ಸೃಷ್ಟಿಸ್ತಿರೋ ಅಲ್ಲಿ ಉತ್ತಮ ಕಾರ್ಯಗಳು ಆಗ್ತದೆ. ಈ ಬಗ್ಗೆ ಉದಾಹರಣೆಯನ್ನು ನೋಡಿರ್ಬೋದು ನೀವೆಲ್ಲ, ಬಹಳಷ್ಟು ಜನ ಉದಾಹರಣೆ ಇದೆ ಇದಕ್ಕೆ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಯಾವುದಂದ್ರೆ ಅಂದರೆ ಈ ಜ್ಞಾನಾಶ್ರಮ ಅಂತ ಹೇಳಿ ಕೇಳಿದ್ದೀರ, ಯೋಗಾಶ್ರಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರದವರು, ಜ್ಞಾನ ಯೋಗಾಶ್ರಮದ ಅವರು ಎಷ್ಟು ಸಿಂಪಲ್ ಆಗಿದ್ರು ಅಂದರೆ, ಅವರು ಇದೇ ರೀತಿಯಾಗಿ ಕೃಷ್ಣಜಿಯವರಂತೆ ಬಹಳಷ್ಟು ಎಲ್ಲೆಲ್ಲಿಂದ ತಿಂಗಳುಗಟ್ಟಲೆ ಅವ್ರು ಪ್ರವಚನವನ್ನು ಮಾಡ್ತಾಯಿದ್ರು. ಎಷ್ಟು ಸಿಂಪಲಾಗಿ ಹೇಳ್ತಿದ್ರು ಅಂದರೆ ತುಂಬ ಸರಳವಾದದ್ದು, ದಿನನಿತ್ಯ ನಾವು ಆಗು ಹೋಗುವಂತಹ ವಿಚಾರಗಳನ್ನ ಕುರಿತು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಉತ್ತಮವಾಗಿ. ಅಂದರೆ 1 ಅವರ್ ಹೇಗಾಗ್ತದೆ ಅಂತಲೇ ಗೊತ್ತಾಗ್ತಿರಲಿಲ್ಲ, ಆ ರೀತಿಯಾದಂಥ ಪ್ರವಚನ ಹೇಳ್ತಿದ್ರು. ಅಂದರೆ ಇಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸಿದಾಗ ದಯೆಗೂ ಅಂದರೆ ಯಾವುದೇ ಒಂದು ಒಳ ಸುಪ್ತವಾಗಲಿ ವ್ಯಕ್ತವಾಗಲಿ ಒಂದು ಕೆಟ್ಟ ದುಷ್ಟ ಪ್ರಭಾವ ಇಲ್ಲದಿದ್ದರೆ ಅಲ್ಲಿ ಸತ್ಕಾರ್ಯಗಳು ಆಗ್ತದೆ ಅನ್ನೋದಕ್ಕೆ. ಸೊ ಈ ಪ್ರೀತಿ ಅನ್ನೋದು ನಿಮಗೆಲ್ಲ ಗೊತ್ತು, ಇಟ್ಸ್ ಎಟರ್ನಿಟಿ, ಮತ್ತು ಇದು ನೋ ಈವಿಲ್ ಪವರ್. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ದುಷ್ಟ ಅಧಿಕಾರವಾಗಲಿ ದುಷ್ಟ ಪ್ರಭಾವ ಇರೋದಿಲ್ಲ. ಸೊ ಕೃಷ್ಣಜಿಯವರು ಇದನ್ನು ಕುರಿತು ಹೇಳ್ತಾರೆ, ಈ ಪ್ರೀತಿಯನ್ನು ಕುರಿತು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ರೀತಿಯಾದಂಥ ಒಳ್ಳೆಯ ರೀತಿಯ ಅಧಿಕಾರ ಅಥವಾ ನಿಮಗೆ ಅಥಾರಿಟಿ ಇದ್ದಾಗ, ಇಫ್ ದಿಸ್ ಫಾರ್ಮ್ ಆಫ್ ಪವರ್ ಇಸ್ ದೇರ್ ವಿತ್ ಲವ್ ಆ್ಯಂಡ್ ಕೈಂಡ್ನೆಸ್ ಇದ್ದರೆ, ಅಲ್ಲಿ ಇಟ್ ಈಸ್ ಅಂಡರ್ಸ್ಟುಡ್, ಅಂದರೆ ಅದು ಅರಿವು ನಿಮಗೆ ಬಂತಂದರೆ, ಗಮನಿಸಿದ್ರೆ ಅಂದರೆ ಹೆವೆನ್ ಈಸ್ ಹಿಯರ್ ಆ್ಯಂಡ್ ನೌ ಅಂತ ಹೇಳ್ತಾರೆ. ಇಲ್ಲೇ ಸ್ವರ್ಗ, ನೀವೆಲ್ಲ ಸ್ವರ್ಗ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಎಲ್ಲಿ ಪ್ರೀತಿ ವಿಶ್ವಾಸವನ್ನು ದಯೆಯಿಂದ ಕೂಡಿದಂತಹ ವಾತಾವರಣ ಇರ್ತದೋ, ಅಂತಹ ಅಧಿಕಾರ ಇರ್ತದೋ, ಅಲ್ಲಿ ನಿಮಗೆ ಸ್ವರ್ಗ ಇಲ್ಲೇ ಇರುತ್ತೆ, ಈ ಕ್ಷಣದಲ್ಲೇ ಬರ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಈ
ಪಾತ್ ಟು ಫ್ರೀಡಮ್ ಫ್ರಮ್ ಪವರ್ ಅಂತ ಹೇಳೋದಾದರೆ ಅವರ ಮಾತಿನಲ್ಲಿ, ಕೃಷ್ಣಜಿಯವರ ಮಾತಿನಲ್ಲಿ. ಸೊ ಹೇಗೆ ಮಾಡಬೇಕಾದ್ರೆ ಇಷ್ಟೆಲ್ಲ ದುಷ್ಟತೆಯಿಂದ ಕೂಡಿದಂತಹ ಅಧಿಕಾರ ಇದೆಯಲ್ಲ, ಇದನ್ನು ಯಾವ ರೀತಿ ಈ ಅಧಿಕಾರದಿಂದ ನಾವು ಬಿಡುಗಡೆ ಹೊಂದಬೇಕು ಅಂತ ಹೇಳಿದ್ರೆ ಒಂದು 4-5 ಪಾಯಿಂಟ್ಗಳು ನೋಡಿ, ಬಹಳಷ್ಟು ಇದ್ದಾವೆ, ಅದರಲ್ಲಿ ಒಂದು 4-5 ಪಾಯಿಂಟು. ಟೋಟಲ್ ಅನಾನಿಮಿಟಿ ಅಂತ ಹೇಳಿ, ಅನಾನಿಮಿಟಿ, ಅನಾನಿಮಸ್ ಅಂತ ಗೊತ್ತಿರ್ಬೋದು ನಿಮಗೆ. ಅನಾನಿಮಿಟಿ ಅಂತ ಹೇಳಿದ್ರೆ ಅನಾಮಧೇಯತೆ, ಅನಾಮಿಕತೆ ಅಂತ ಹೇಳಿದ್ರೆ ಹೆಸರಿಲ್ಲಂಥದ್ದು. ಸಂಪೂರ್ಣವಾದಂಥ ಅನಾನಿಮಿಟಿ ಇದ್ದಾಗ ಏನು ಅಂತ ಹೇಳಿದ್ರೆ, ಈಗ ಯಾರೋ ಬಹಳಷ್ಟು ದಾನವನ್ನು ಕೊಡ್ತಾರೆ, ನಿಮಗೆ ಗೊತ್ತಿರೋದಿಲ್ಲ, ಏನೋ ಅಲ್ಲಿ ಅವಶ್ಯಕತೆ ಇರ್ತದೆ, ಸಮಾಜದ ಒಂದು ದೊಡ್ಡ ಸಂಸ್ಥೆ ಇರ್ಬೋದು ಅಥವಾ ಅಲ್ಲಿ ಒಂದು ಅನಾಥಾಶ್ರಮ ಇರ್ಬೋದು, ಅಲ್ಲಿ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಬಟ್ ಅವ್ರು ಎಲ್ಲೂ ಅನೌನ್ಸ್ ಮಾಡಲ್ಲ. ಕೆಲವು ಕಡೆ ನೀವು ನೋಡಿರ್ಬೋದು, ಈಗ ನಾವು ನೋಡ್ತೀವಿ ಸೊಸೈಟಿನಲ್ಲಿ ಸ್ವಲ್ಪ ಒಂದು 100 ರೂಪಾಯಿ ಕೊಟ್ಟರೆ ಅದನ್ನೇ ಎಲ್ಲರ ಕಡೆ ಹೇಳ್ಕೊಂಬರ್ತೀವಿ ಅಲ್ವಾ. ಸೊ ಇಲ್ಲಿ ಟೋಟಲ್ ಅನಾನಿಮಿಟಿ ಇದ್ದಾಗ ಅಲ್ಲಿ ನಿಮಗೆ ಇದು ಒಂದು ಕೈಂಡ್ ಆಫ್ ಏನಾಗ್ತದೆ ಅಂತ ಹೇಳಿದ್ರೆ, ಪವರಿಂದ, ಅಧಿಕಾರದಿಂದ ಬಿಡುಗಡೆ ಹೊಂದಲಿಕ್ಕೆ ಇದು ಒಂದು ಅಂಶ ಅಂತ ಹೇಳಿ. ಸೊ ಈ ರೀತಿಯ ಕೆಲಸ ಎಲ್ಲ ನಾವು ಕೇಳಿದ್ವಿ, ಹಿರಿಯರೆಲ್ಲ ಹೇಳುವಂಥದ್ದು, ನಾವು ಬಲಗೈಯಲ್ಲಿ ಕೊಟ್ಟದ್ದನ್ನು ಎಡಗೈ ಸಹಿತ ಗೊತ್ತಾಗಬಾರ್ದು, ಆ ರೀತಿಯಾದಂತಹ ದಾನವನ್ನು ಮಾಡಬೇಕು ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪಾಯಿಂಟ್. ಯಾವುದಕ್ಕೆ? ಪಾತ್ ಟು ಫ್ರೀಡಮ್ ಫ್ರಮ್ ಪವರ್ ಅಂತೇಳಿ, ಅಧಿಕಾರದಿಂದ ಬಿಡುಗಡೆ ಹೊಂದಲಿಕ್ಕೆ ಇದು ಒಂದು. ಅದೇ ರೀತಿ ಸೆಲ್ಫ್ ಇನ್ಕ್ವೈರಿ, ಸೊ ಅಂತರ್ದೃಷ್ಟಿ, ಸ್ವಯಂ ವಿಚಾರಣೆ, ಆತ್ಮ ವಿಚಾರಣೆ ಮಾಡುವಂಥದ್ದು, ನಮ್ಮನ್ನು ನಾವು ನೋಡ್ಕೊಳ್ಳುವಂಥದ್ದು. ಸೊ ಇದರಿಂದನೂ ಸಹಿತ ನಾವು ಏನು ಮಾಡ್ಬೋದು? ಅಧಿಕಾರದಿಂದ ಬಿಡುಗಡೆ ಹೊಂದಬಹುದು. ಯಾಕಂದರೆ ಗಮನಿಸ್ತೀವಲ್ಲ ನಾವು, ಸೂಕ್ಷ್ಮವಾಗಿ ನಾವು ಅದನ್ನು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಅಂತರ್ದೃಷ್ಟಿ ಅಂತಾಗ ಸೆಲ್ಫ್ ಇನ್ಕ್ವೈರಿ ಅಂತ ಹೇಳಿದಾಗ ರಮಣ ಮಹರ್ಷಿಗಳೆಲ್ಲ ಹೇಳುವಂಥದ್ದು, ನಾನು ಯಾರು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ, ನಾನು ಮೂಲದಲ್ಲೇ ಹೇಳಿದೆ, ಅಧಿಕಾರ ಯಾವುದೋ ರೀತಿಯಲ್ಲಿ ನಾವು ಹೇಳ್ಕೊತ ಹೋಗ್ತೀವಲ್ಲ, ಇದು ಅದು ಅಂತ ಹೇಳಿ, ಯಾವಾಗ ನಾವು ಇದ್ರದ್ದು ದುಷ್ಟ ಪ್ರಭಾವ ಯಾಕಪ್ಪ ಆಗ್ತದೆ ಅಂತ ಮೂಲ ನಮಗೆ ತಿಳಿದೇ ಇರೋದ್ರಿಂದ, ನಾವೆಲ್ಲ ಒಂದೇ ತಂದೆಯ ಮಕ್ಕಳು ಅನ್ನೋಂಥ ಅರಿವಿಲ್ದಾಗಿದೆಲ್ಲ ಆಗ್ತದೆ. ಅದರಿಂದ ನಾವು ನಾನು ಯಾರು ಅಂತ ನಾವು ಯಾವಾಗ ಗಮನಿಸ್ತೀವಿ, ಇಲ್ಲಿ ಸೆಲ್ಫ್ ಇನ್ಕ್ವೈರಿ ಅಂದರೆ ನನ್ನನ್ನು ನಾನು ಪ್ರಶ್ನಿಸ್ಕೊಳ್ಳೋದು, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಕರ್ತವ್ಯಗಳೇನು, ಇವೆಲ್ಲ ಯೋಚನೆ ಮಾಡಿದಾಗ ಅದನ್ನು ಆ ರೀತಿಯಾದಂತಹ ಒಂದು ಇನ್ಕ್ವೈರಿಯನ್ನು, ಅಂತರ್ದೃಷ್ಟಿಯನ್ನು ನಾವು ಮಾಡಿದಾಗ, ಆತ್ಮ ವಿಚಾರಣೆಯನ್ನು ಮಾಡಿಕೊಂಡಾಗ, ನಮ್ಮನ್ನು ನಾವು ಪ್ರಶ್ನಿಸ್ಕೊಂಡಾಗ ಇಲ್ಲಿ ಏನಾಗ್ತದೆ? ಅಧಿಕಾರದಿಂದ ಅಥವಾ ಪವರಿಂದ ನಾವು ಬಿಡುಗಡೆ ಹೊಂದಲಿಕ್ಕೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪಾಯಿಂಟ್. ನೆಕ್ಸ್ಟು ಹೋಗೋದಾದಾಗ, ಇದು ಸಾಮಾನ್ಯವಾಗಿ ಕೃಷ್ಣಜಿಯವರ ಎಲ್ಲ ಮಾತುಗಳಲ್ಲಿ ನೋಡ್ತೀವಿ, ಚಾಯ್ಸ್ಲೆಸ್ ಅವೇರ್ನೆಸ್, ಯಾವುದೇ ಆಯ್ಕೆ ಇಲ್ಲದ ಹೀಗೆ ಆಗಬೇಕು ಹಾಗೆ ಆಗಬೇಕು ಅನ್ನುವಂತಹ ಜಾಗೃತಿ ಇಲ್ಲ. ಯಾವುದೇ ಒಂದು ನೀವು ಸಣ್ಣ ಒಂದು ಇದನ್ನು ಗಾರ್ಡನಲ್ಲಿ ಕೂತು ಒಂದು ಪುಷ್ಪವನ್ನು ನೋಡಿದಾಗ ಅದನ್ನು ಸುಮ್ಮನೆ ಗಮನಿಸ್ತಾ ಹೋದಾಗ ಅದರ ಸೌಂದರ್ಯ ನಿಮಗೆ ಅರಿವಾಗ್ತಾ ಹೋಗ್ತದೆ. ಅಥವಾ ನಾವು ಇಲ್ಲಿ ಮನೆಯಲ್ಲಿ ಯಾರಾದರೂ ಒಂದು, ಈಗ ಸಣ್ಣ ಮಕ್ಕಳು ಆಟ ಆಡ್ತಾ ಇರ್ತಾರೆ ಮನೆಯಲ್ಲಿ, ಸೊ ಅವ್ರನ್ನ ನೀವು ಗಮನಿಸ್ತಾ ಕೂತ್ರೆ ಎಷ್ಟು ಚೆನ್ನಾಗಿ ಅಂತಂದರೆ ನೀವು ಬೇರೆದೆಲ್ಲ ಮರ್ತು ಬಿಡ್ತೀರ ಅಲ್ವಾ. ನಿಮ್ಮದು ಗಮನ ಅಷ್ಟೇ ಅಲ್ಲೇ ಇರಬೇಕದು, ಬೇರೆ ಇನ್ನು ಅವ್ನು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಥವಾ ಅದೇನೋ ಚೆಲ್ದ ಬಿಟ್ಟ ಎತ್ತಾಕ್ದ ಅಂತೆಲ್ಲ ನೋಡಬಾರ್ದು. ಆ ಮಗು ಮಾಡ್ತಾ ಇರುವಂತಹ ಕ್ರಿಯೆಗಳನ್ನು, ಚಟುವಟಿಕೆಗಳನ್ನ ಸೂಕ್ಷ್ಮವಾಗಿ ಅನ್ನೋದಕ್ಕಿಂತ ಯಾವುದೇ ಒಂದು ಚಾಯ್ಸ್ ಇಲ್ಲದಂತೆ, ಆಯಿತಾ, ಆಯ್ಕೆ ಇಲ್ಲದಂತೆ ಗಮನಿಸ್ತಾ ಹೋದರೆ ನಿಮಗೆ ಅಲ್ಲಿ ಸ್ಪಷ್ಟತೆ ಕಾಣ್ತದೆ. ಮತ್ತು ಅಲ್ಲಿ ಏನಾಗ್ತದೆ, ಆ ಡೈರೆಕ್ಟಾಗಿ ಆ ಪರ್ಸೆಪ್ಷನ್ ಏನಿದೆ ಅಲ್ಲಿ ನೋಡ್ತಾ ಇರ್ತೀರಲ್ಲ, ನಿಮಗೆ ಅದರಿಂದ ಒಳ್ಳೆಯ ಅನುಭವ ಆಗ್ತದೆ ಅಂತ ಹೇಳ್ಬೋದು. ಅದರಿಂದ ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಹೇಳಿದಾಗ ಯಾವುದೇ ಆಯ್ಕೆ ಮಾಡಿಕೊಡದಂತೆ ಮತ್ತು ಎಫರ್ಟ್ಲೆಸ್ ಅಂತೂ ಹೇಳ್ತಾರೆ, ಪ್ರಯತ್ನಪೂರ್ವಕ ಸ್ಟ್ರಿಕ್ಟಾಗಿ ಕೂತ್ಕೊಂಡು ಅಲ್ಲೇ ನೋಡ್ತಾ ಇರಬೇಕು. ಮತ್ತು ಧ್ಯಾನ ನಾವು ನೋಡ್ತೀವಲ್ಲ, ಮೆಡಿಟೇಷನ್ ನಾವೇನು ಅಂದ್ಕೊಳ್ತೀವಿ, ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ. ಸೊ ಅದನ್ನು ಅದು ಹೇಗಿದೆಯೋ ಹಾಗೇ ಗಮನಿಸ್ತಾನೆ ಹೋಗಬೇಕು ಹೊರತು, ಇಲ್ಲ ನಾನು ಈಗ ಮೆಡಿಟೇಷನ್ ಕೂತಿದ್ದೀನಿ ಅಂತ ಸ್ಟ್ರಿಕ್ಟಾಗಿ ನನ್ನ ಮೈಂಡ್ ಎಲ್ಲೂ ಬಿಡಬಾರ್ದು ಅಂತೇಳಿ ಹೇಳ್ಕೊಂಡು ಬಂದರೆ ಮತ್ತೆ ಅದು ಹೋಗ್ತಾ ಇರ್ತದೆ. ಅದರಿಂದ ಇದು ಎಫರ್ಟ್ಲೆಸ್ ಮತ್ತು ಚಾಯ್ಸ್ಲೆಸ್ ಅವೇರ್ನೆಸ್ನಿಂದ ಕೂಡ ನಾವು ಈ ಏನು ಅಧಿಕಾರ ಎನ್ನುವಂತಹ ಪದ ಏನು ಹೇಳ್ತೀವಲ್ಲ ನಾವು, ಪವರ್ ಅನ್ನೋದ್ರಿಂದ ನಾವು ಅದರಿಂದ ಬಿಡುಗಡೆಯನ್ನು ಹೊಂದ್ಬೋದಾಗಿದೆ. ಇನ್ನೊಂದು ನೆಗೇಷನ್, ಯಾವುದನ್ನೇ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ, ಏನೇನೋ ಯೋಚನೆ ಮಾಡ್ತದಲ್ಲ, ಅದಕ್ಕೆಲ್ಲ ನಿರಾಕಾರ ಮಾಡುವಂಥದ್ದು, ಇಲ್ಲ ಅಂತ ಮಾಡುವಂಥದ್ದು, ಇದು ಕೂಡ ಒನ್ ಆಫ್ ದ ಪಾಯಿಂಟ್ ಟು ಬಿ ಫ್ರೀ ಫ್ರಮ್ ಅಧಿಕಾರ ಅಥವಾ ಪವರ್ ಅಥವಾ ಅಥಾರಿಟಿಯಿಂದ ಅಂತ ಹೇಳಿ. ನೆಕ್ಸ್ಟು ಅಬ್ಸರ್ವರ್ ಈಸ್ ದ ಅಬ್ಸರ್ವ್ಡ್. ನಾವೇನು ಅಂದ್ಕೊಳ್ತೀವಿ, ನಾನು ಬೇರೆ ನನ್ನ ಕೋಪ ಬೇರೆ, ನಾನು ಬೇರೆ ನನ್ನ ನೋಟ ಬೇರೆ ಅಂತ ಯೋಚನೆ ಮಾಡಬಾರ್ದು. ಅಬ್ಸರ್ವರ್ ಅಂದರೆ ಯಾರು ಗಮನಿಸ್ತಾ ಇರ್ತಾನಲ್ಲ ಅವನೇ ಅಬ್ಸರ್ವರ್. ಅಬ್ಸರ್ವ್ಡ್ ಅಂದರೆ ಯಾವುದನ್ನು ಗಮನಿಸ್ತಾ ಅದು ಅಂತೇಳಿ. ಸೊ ನಾವೇನು ಮಾಡ್ತೀವಿ, ಯಾವಾಗಲೂ ನಾನು ಬೇರೆ ನಮ್ಮ ಕೋಪ ಬೇರೆ, ನಾನು ಬೇರೆ ನನ್ನ ನೋಟ ಬೇರೆ, ವೀಕ್ಷಕ ವೀಕ್ಷಿತ ಇವೆಲ್ಲ ಪದಗಳನ್ನು ಮತ್ತೆ ನಾವು ಹೇಳ್ತಾ ಇರ್ತೀವಿ. ಮತ್ತು ಆಲೋಚಕ, ನಮ್ದೇನೋ ಯೋಚನೆ ಮಾಡ್ತಾ ಇರ್ತೀವಿ, ನಾನೇ ಬೇರೆ ಆ ಆಲೋಚನೆನೇ ಬೇರೆ ಅಂತಿಲ್ಲ, ಇವೆಲ್ಲ ಒಂದೇ ಅಂತೇಳಿ ಯಾವಾಗ ನಮಗೆ ಜ್ಞಾನೋದಯ ಆಗ್ತದೋ ಆವಾಗ ದಿ ಅಬ್ಸರ್ವ್ ಇಸ್ ದ ಅಬ್ಸರ್ವ್ಡ್, ನೋಡುವವ ನೋಟ ಇವೆರಡು ಒಂದೇ ಆದಾಗ, ಅವೆರಡರಲ್ಲಿ ವ್ಯತ್ಯಾಸ ಇಲ್ಲದಾಗ ಏನಾಗ್ತದೆ, ಇಲ್ಲಿ ಕೂಡ ನಾವು ಅಥಾರಿಟಿ ಅಥವಾ ಪವರಿಂದ ನಾವು ಬಿಡುಗಡೆನ ಹೊಂದ್ಬೋದಾಗಿದೆ. ಸೊ ಅವಾಗ ಯಾವಾಗ ಈ ಥರ ಆಗ್ತದೆ ಅಂತ ಹೇಳಿದಾಗ ಆಮೂಲಾಗ್ರ ಬದಲಾವಣೆ ಆಗ್ತದೆ.
ರ್ಯಾಡಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ. ಯಾವ ರೀತಿ ಗಮನಿಸ್ತಾ ಹೋದಾಗ ಯಾವುದೇ ಒಂದು ಇಂಟರ್ಫಿಯರೆನ್ಸ್ ಇಲ್ಲದಂತೆ ಯಾವುದೇ ದೋಷಾರೋಪಣೆಗಳನ್ನು ಮಾಡದೇ ಇದ್ದಾಗ ಅಲ್ಲಿ ಒಂದು ರೀತಿಯಾದಂತಹ ಬದಲಾವಣೆಯನ್ನು ನೋಡ್ತೀವಿ. ಬದಲಾವಣೆ ಅಂತ ಹೇಳಿದಾಗ ಸೂಪರ್ಫಿಷಿಯಲ್ ಅಲ್ಲ, ಸುಮ್ಮನೆ ಮೇಲ್ಪದರದಲ್ಲಿ ಏನೋ ಬದಲಾವಣೆ ಮಾಡಿ ಏನೋ ಇರಪ್ಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸಡನ್ನಾಗಿ ಏನೋ ಚೇಂಜ್ ಆಗಿಬಿಟ್ನಲ್ಲ ಅಂತ ಹೇಳಿದ್ರೆ ಅವನು ಮೇಲ್ನೋಟಕ್ಕೆ ಚೇಂಜ್ ಆಗಿರೋದಲ್ಲ, ಅವನು ಅಂತರ್ದೃಷ್ಟಿಯಿಂದ ಒಳಗಿಂದ ಅವನು ಬದಲಾವಣೆ ಆಗಬೇಕು. ಈ ರೀತಿಯಾದಂಥ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ನೀವು ಅಧಿಕಾರದಿಂದ ವಿಮುಖರಾದಂತಹ ದುಷ್ಟ ಪ್ರಭಾವವಾದಂತಹ ಅಧಿಕಾರದಿಂದ ನೀವು ವಿಮುಖರಾದಾಗ ನಿಮಗೇನಾಗ್ತದೆ, ಈ ರೀತಿಯಾದಂತಹ ಅಂತರ್ದೃಷ್ಟಿ ಬರ್ತದೆ. ಅಂದ್ರೇನು ರ್ಯಾಡಿಕಲ್ ಚೇಂಜಸ್ಸು ಟ್ರಾನ್ಸ್ಫಾರ್ಮೇಷನು ಆಗ್ತದೆ. ಸೊ ಇದಿಷ್ಟು ನಾವು ಅಧಿಕಾರದ ಬಗ್ಗೆ ನೋಡೋಕ್ಕೆ ಹೋದಾಗ, ಇನ್ನು ಅರಿವು ಅಂತ ಹೇಳಿದ್ರೆ ಈಗೇನು ಇಷ್ಟು ತನಕ ನಾವು ಅಧಿಕಾರದ ಬಗ್ಗೆ ನೋಡ್ತಾ ಹೋದ್ವಿ. ಅಧಿಕಾರದ ಬಗ್ಗೆ ಒಂದು ಟೋಟಲ್ ಅನಾನಿಮಿಟಿ ಅಂತ ಹೇಳಿದ್ವಿ, ನೆಗೇಷನ್ ಹೇಳಿದ್ವಿ, ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಹೇಳಿದ್ವಿ, ಆಮೇಲಿಂದ 5 ಹೇಳಿದ್ನಲ್ಲ ಯಾವ್ಯಾವುದು, ಟೋಟಲ್ ಅನಾನಿಮಿಟಿ, ಸೆಲ್ಫ್ ಇನ್ಕ್ವೈರಿ ಅಂತರ್ದೃಷ್ಟಿ, ನಮ್ಮನ್ನು ನಾವು ವಿಚಾರಿಸ್ಕೊಳ್ಳುವಂಥದ್ದು, ಆತ್ಮವಿಚಾರ, ನಾನು ಯಾರು ಅಂತ ತಿಳ್ಕೊಳ್ಳುವಂಥದ್ದು, ಆಮೇಲೆ ಎಫರ್ಟ್ಲೆಸ್ ಅವೇರ್ನೆಸ್, ಚಾಯ್ಸ್ಲೆಸ್ ಅವೇರ್ನೆಸ್ಸು, ಅಬ್ಸರ್ಡ್ ಈಸ್ ಸೇಮ್ ಅಂತ ತಿಳ್ಕೊಳ್ಳುವಂಥದ್ದು, ನೆಗೇಷನ್ನು. ಸೊ ಇವೆಲ್ಲ ವಿರುದ್ಧವಾದಂಥದ್ದು. ನಾವಲ್ಲಿ ಅಧಿಕಾರದಿಂದ ಬಿಡುಗಡೆ ಹೊಂದ್ತೀವಿ ಈ ಎಲ್ಲ ಅಂಶಗಳಿಂದ ಅಂತ ಹೇಳಿದಾಗ, ಹಾಗಾದರೆ ಅರಿವು ಅಂತ ಹೇಳಿದ್ರೇನು, ಇದರಿಂದ ವಿರುದ್ಧವಾದಂಥದ್ದೇ ಅರಿವು. ಸೊ ಯಾವ ರೀತಿಯಾಗಿ ಯಾವುದೇ ಆಯ್ಕೆ ಇಲ್ಲದಂತಹ ಅಪ್ರಯತ್ನವಾದಂತಹ ಅರಿವು, ಜ್ಞಾನ, ನಮಗೆ ಪ್ರಜ್ಞೆ ಯಾವಾಗ ಉಂಟಾಗ್ತದೆ ಅದು ನಮಗೆ ರಿಯಲೈಸೇಷನ್ನ ಕೊಡ್ತದೆ, ಆತ್ಮೋನ್ನತಿಗೆ ದಾರಿ ಆಗ್ತದೆ. ಸೊ ಇಲ್ಲಿ ಅಧಿಕಾರ ವಿತ್ ರಿಯಲೈಸೇಷನ್, ವಿತೌಟ್ ರಿಯಲೈಸೇಷನ್. ವಿತ್ ರಿಯಲೈಸೇಷನ್ ಇದ್ದಾಗ ಅಲ್ಲಿಂದ ಸತ್ಕಾರ್ಯಗಳು ಎಲ್ಲ ಒಳ್ಳೆ ರೀತಿಯ ಉನ್ನತಿಗೆ, ಸಮಾಜಕ್ಕೆ ಒಳಿತಾಗ್ತದೆ. ಸೊ ವಿತೌಟ್ ರಿಯಲೈಸೇಷನ್ ಇದ್ದಾಗ ನಾವು ಆಗ್ಲಿಂದ ನೋಡ್ತಾ ಬಂದು ಯಾವ ರೀತಿ ದುಷ್ಟ ಪರಿಣಾಮಗಳು ಆಗ್ತದೆ ಅಂಥೇಳಿ. ಸೊ ಇನ್ನೊಂದು ಕೃಷ್ಣಜಿಯವರು ಹೇಳ್ತಾ ಹೋಗ್ತಾರೆ, ನಿಮಗೆ ಬಿಗಿನಿಂಗಲ್ಲೇ ಅವರ ನುಡಿಮುತ್ತುಗಳನ್ನ ಹೇಳ್ತಾ ಹೋದೆ, ನಮ್ಮನ್ನು ಜಾಗೃತಿಯಿಂದ ಗಮನಿಸ್ತಾ ಹೋದರೆ ನಮಗೆ ಯಾರ ಗುರುವಿನ ಅವಶ್ಯಕತೆಯೂ ಇಲ್ಲ, ಯಾವ ದೊಡ್ಡ ಗ್ರಂಥದ ಅವಶ್ಯಕತೆಯೂ ಇಲ್ಲ ಅಂತ. ಅದರಂತೆ ಇಲ್ಲಿ ಫಸ್ಟ್ ಪಾಯಿಂಟು ರಿಯಲೈಸೇಷನ್, ಹೌ ಟು ಗೆಟ್ ರಿಯಲೈಸ್ಡ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಗುರು ಅಥವಾ ಮಾರ್ಗವು ಇಲ್ಲ ಅಥವಾ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಕೃಷ್ಣಜಿ ಹೇಳುವಂತೆ ಟ್ರೂತ್ ಇಸ್ ಎ ಪಾತ್ಲೆಸ್ ಲ್ಯಾಂಡ್, ಸತ್ಯಕ್ಕೆ ಯಾವುದೇ ಆದಂಥ ದಾರಿ ಮಾರ್ಗ ಇಲ್ಲ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ವ್ಯಕ್ತಿ ಅಥವಾ ಸಂಘಟನೆ, ಧರ್ಮ, ವ್ಯಕ್ತಿಯನ್ನು ಅನುಸರಿಸುವ ಮೂಲಕ ನಾವು ಸತ್ಯವನ್ನು ಹೊಂದಲಿಕ್ಕೆ ಆಗಲ್ಲ. ಆಗುತ್ತಾ? ಯಾರನ್ನಾರು ಫಾಲೋ ಮಾಡ್ತಾಯಿದ್ರೆ ಬೇರೆಯಾದಂತಹ ಲೌಕಿಕ ಸುಖಗಳನ್ನು ಪಡೀಲಿಕ್ಕೆ ಈ ಟಿ ವಿನಲ್ಲಿ ನೂರಾರು ಚಾನೆಲ್ಗಳಲ್ಲಿ ಬರ್ತಾ ಇರ್ತದೆ. ನಮ್ಮ ದಿನನಿತ್ಯ ಇದನ್ನು ಏನು ಭವಿಷ್ಯವನ್ನು ಹೇಳ್ತಾರೆ, ಇಂತಹ ಗುರುವಿನ ಹತ್ರ ಹೋದರೆ ಈ ರೀತಿಯಾದಂಥ ಅದ್ಭುತವಾದಂತಹ ಆಗ್ತದೆ ಅಂತ ಹೇಳ್ತಾರೆ. ಬಟ್ ಇದು ನಿಜವಾದಂತಹ ಸತ್ಯ, ಅಂತಿಮ ಸತ್ಯವನ್ನು ಕಂಡುಕೋಬೇಕಾದ್ರೆ, ನಾವು ಬಿಡುಗಡೆಯನ್ನು ಹೊಂದಬೇಕಾದ್ರೆ ಇಲ್ಲಿಂದ ನಮಗೆ ಯಾವ ಗುರುವಿನ ಅವಶ್ಯಕತೆಯೂ ಇಲ್ಲ, ಏನೂ ಇಲ್ಲ, ಮತ್ತು ಸತ್ಯವನ್ನು ಸ್ವಲ್ಪ ತಲುಪಲಿಕ್ಕೆ ಯಾವ ಮಾರ್ಗವೂ ಸಹಿತ ಇಲ್ಲ. ಸೊ ಟ್ರೂತ್ ಇಸ್ ಎ ಪಾತ್ಲೆಸ್ ಲ್ಯಾಂಡ್. ಮತ್ತು ನೆಕ್ಸ್ಟು ಚಾಯ್ಸ್ಲೆಸ್ ಅವೇರ್ನೆಸ್, ಎಫರ್ಟ್ಲೆಸ್ ಅವೇರ್ನೆಸ್. ಸೊ ಯಾವುದೇ ಆಯ್ಕೆ ಇಲ್ಲದ ಜಾಗರೂಕತೆಯಿಂದ ಕೂಡ ನಮಗೆ ಅರಿವು ಉಂಟಾಗ್ತದೆ. ಯಾವುದೇ ವಿಶ್ಲೇಷಣೆ, ಅನಲೈಸ್ ಮಾಡೋದು, ಇದು ಸರಿ ತಪ್ಪು ಅಂತ ಹೇಳುವಂಥದ್ದು, ಮತ್ತು ದೋಷಗಳನ್ನು ಹೇಳೋದು, ಇದು ಸರಿ ಇದು ತಪ್ಪು ಸೊ ಅಂತ ಹೇಳಿ ದೋಷವನ್ನು ಆರೋಪಣೆ ಮಾಡ್ಬೋದು, ಅಥವಾ ಕೆಲವು ಸಲ ನಾವೇನೇ ಬೇಜಾರು ಮಾಡ್ಕೋಬೋದು. ಈಗೇನಾದರೂ ಒಂದು ಆಫೀಸ್ ಸೆಟಪ್ಪಲ್ಲಿ ಬಾಸ್ ಏನೋ ಬೈದ ಅಂತ ಹೇಳಿದಾಗ ಅದರಿಂದ ನಾವು ದುಃಖವನ್ನು ಅನುಭವಿಸೋದಲ್ಲ, ಅಥವಾ ಅವನ ಬಗ್ಗೆ ವಿರುದ್ಧವಾಗಿ ಥಿಂಕ್ ಮಾಡೋದಲ್ಲ. ಸೊ ಅದರಿಂದ ಕೊರಗಲೂಬಾರ್ದು, ಅವನ ಬಗ್ಗೆ ವಿರುದ್ಧವಾದಂತಹ ಮನೋಭಾವವನ್ನು ಹೊಂದಬಾರ್ದು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಅರಿವು ಅಂತ ಹೇಳಿದಾಗ ಯಾವುದೋ ಹಿಂದಿಂದಲ್ಲ, ಹಿಂದೆ ಹೇಗಿತ್ತು, ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಥವಾ ಫ್ಯೂಚರ್ ಹಿಂಗೆ ಕಲರ್ಫುಲ್ ಆಗಿದೆ ಅನ್ನುವಂಥದ್ದಲ್ಲ. ಸೊ ಇದನ್ನು ಕ್ಷಣದಿಂದ ಕ್ಷಣಕ್ಕೂ ಬದುಕುವಿಕೆ. ಸೊ ಎವ್ರಿ ಮೊಮೆಂಟ್ ವಿ ಶುಡ್ ಲೀವ್ ಇನ್ ಎವ್ರಿ ಮೊಮೆಂಟ್. ಪ್ರತಿ ಕ್ಷಣದಲ್ಲೂ ಸಹಿತ ನಾವು ಬದುಕಬೇಕು. ಸೊ ಹಿಂದಿನ ಅನುಭವದ ಮೇಲೆ ಮುಟ್ಕೋದಲ್ಲ. ಈಗೇನಿದೆ ಸುಮ್ಮನೆ ಗಮನಿಸ್ತಾ ಹೋದರೆ ಆಟೋಮ್ಯಾಟಿಕ್ಕಾಗಿ ಅದೇ ನಮಗೆ ಮಾರ್ಗವನ್ನು ತೋರಿಸ್ತಾ ಹೋಗ್ತದೆ. ಹಿಂದಿನ ಅನುಭವನ ಆಗ್ತಾಗ ಏನಾಗ್ತದೆ, ಅಲ್ಲಿ ಯಾವುದೇ ಹೊಸತನ ಬರಲ್ಲ. ಹಳೆಯದ್ರ ಮೇಲೆ ನಾವೇನು ಮಾಡ್ತೀವಿ, ಹಳೆ ಮನೆ ಮೇಲೇ ಕಟ್ಟಡಗಳನ್ನ ಕಟ್ತಾ ಹೋಗ್ತೀವಿ. ಅದರಿಂದ ಇಲ್ಲಿ ಹೊಸತನ ಬರಲ್ಲ. ಹೊಸತನ ಬೇಕು ನಿಮಗೆ, ಚೇಂಜಸ್ ಬೇಕು ಅಂದರೆ, ರ್ಯಾಡಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂದರೆ, ಮೂಲಭೂತವಾದಂತಹ ಬದಲಾವಣೆ ಬೇಕು ಅಂದರೆ ಅಲ್ಲಿ ಹೊಸತನ ಬೇಕು. ಅಲ್ಲಿ ಕ್ಷಣದಿಂದ ಕ್ಷಣಕ್ಕೆ ನಾವು ಏನು ಮಾಡಬೇಕು, ಬದುಕ್ತಾ ಹೋಗಬೇಕು. ಅಂದ್ರೇನು, ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗಬೇಕು ಅಂತ. ಸೊ ವರ್ತಮಾನದಲ್ಲಿ ಬದುಕುವುದೇ ಇದಕ್ಕೆ ನಾವೇನು ಹೇಳ್ತೀವಿ, ಕ್ಷಣ ಕ್ಷಣಕ್ಕೆ ಬದುಕಿಸುವಂಥದ್ದು. ಸೊ ನಾವು ಕೆಲವು ಸಲ ಮನೆಯಲ್ಲೂ ಅಷ್ಟೇ ಇಷ್ಟೊಂದೆಲ್ಲ ನಾವು ಅವಘಡಗಳಾದಾಗ ಹೇಳ್ತೀವಿ, ನಾವೇನೋ ಒಲೆ ಮೇಲೆ ಏನೋ ಇಟ್ಟಿರ್ತೀವಿ, ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಹಾಲೇನೋ ಇಟ್ಟಿರ್ತೀವಿ, ನಾವು ಅಲ್ಲೇ ನೋಡ್ತಾ ಇರ್ತೀವಿ, ಬಟ್ ನಮ್ಮ ಮೈಂಡ್ ಎಲ್ಲೋಗಿರ್ತದೆ, ಎಲ್ಲೆಲ್ಲೋ ತಿರುಗ್ತಾ ಇರ್ತದೆ.
ಅದು ಉಪ್ಪು ಹೋಗ್ತದೆ, ಉಪ್ಪಿದ ಮೇಲೆ ನಮಗೆ ಅಲ್ಲಿ ನಾವು ಪ್ರೆಸೆಂಟ್ ಅಂದರೆ ವಿ ಆರ್ ನಾಟ್ ಇನ್ ಪ್ರೆಸೆಂಟ್, ಇದರಲ್ಲಿ ಇರೋದಿಲ್ಲ, ಮೂಡಲ್ಲಿ ಇರೋದಿಲ್ಲ ಅಂತೇಳಿ. ಸೊ ಅದರಿಂದ ಕ್ಷಣಕ್ಕೂ ಆ ಕ್ಷಣದಲ್ಲಿ ಏನಿದೆಯಲ್ಲ ಅಲ್ಲಿದ್ದರೆ ನೀವು ಅಲ್ಲಿ ಒಳ್ಳೆ ರೀತಿಯಾದಂಥ ಉತ್ಪನ್ನ ಕಾರ್ಯಗಳು ನಡೀತದೆ ಅಂಥೇಳಿ. ನೆಕ್ಸ್ಟ್ ಆಲೋಚನೆಯ ಮಿತಿ. ಸೊ ಆಲೋಚನೆಯ ಮಿತಿ ಏನು ಹೇಳ್ತಾರೆ ಕೃಷ್ಣಜಿಯವರ ಪ್ರಕಾರ, ಆಲೋಚನೆ ಯಾವಾಗಲೂ ಹಿಂದಿನ ಅನುಭವ. ಸೊ ನಮ್ಮ ಆಲೋಚನೆ ಯಾವಾಗಲೂ ಹಿಂದಕ್ಕೆ ಹೋಗ್ತದೆ ಇಲ್ಲ ಮುಂದಕ್ಕೆ ಹೋಗ್ತದೆ, ಪ್ರೆಸೆಂಟಲ್ಲಿ ಇರೋದೇ ಇಲ್ಲ ನಾವು ಅಲ್ವಾ. ಆ್ಯಕ್ಚುಲಿ ಪ್ರೆಸೆಂಟಲ್ಲಿ ಆಲೋಚನೆಯ ಮಿತಿ ಇರಬೇಕು ನಮಗೆ. ಹೇಗೆ ಅಂತ ಹೇಳಿದ್ರೆ ಆಲೋಚನೆ ಯಾವಾಗಲೂ ಹಿಂದಿನ ಅನುಭವ ಆಗಲಿ ಜ್ಞಾನದ ಪ್ರಕ್ರಿಯೆಯಿಂದಾಗಲಿ ಆಲೋಚನೆಯ ಮೂಲಕ ಸಂಪೂರ್ಣ ಅರಿವನ್ನು ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಯಾಕಂದರೆ ಅದು ಬರೀ ಪ್ಯಾಚ್ ಔಟ್ ಆಗಿಬಿಡ್ತದೆ ಅಲ್ವಾ, ಹೊಸತನ ಇರೋದಿಲ್ಲ ಅಂಥೇಳಿ. ಪ್ರೆಸೆಂಟಲ್ಲಿದ್ದು ಸುಮ್ಮನೆ ಗಮನಿಸ್ತಾ ಹೋದಾಗ ಎಷ್ಟೊಂದು ನಮಗೆ ಕಲಿಕೆ ಉಂಟಾಗ್ತದಲ್ಲ ಅಂಥೇಳಿ. ನೀವು ಸುಮ್ಮನೆ ಹೋಗಿ ಒಂದು ಗಾರ್ಡನಲ್ಲಿ ಕೂತ್ಕೊಳ್ಳಿ, ಪಾರ್ಕಲ್ಲೋ ಗಾರ್ಡನಲ್ಲಿ ಕೂತಾಗ ಅಲ್ಲಿ ಸುಮ್ಮನೆ ಗಮನಿಸ್ತಾ ಇದ್ರೆ ಸಾಕು. ಅಲ್ಲಿರುವಂಥ ಹೊಸತನ, ಅಲ್ಲಿ ಹಸಿರುತನ, ಹೂವು, ಇದು ಒಂದು ದುಂಬಿಗಳಿರ್ಬೋದು ಅಥವಾ ಜನಗಳೇ ಇರ್ಬೋದು. ಸುಮ್ಮನೆ ಗಮನಿಸ್ತಾ ಇದ್ರೆ ನಮಗೇನೋ ಒಂದು ರೀತಿಯಾದಂತಹ ಆನಂದ, ಅಲೌಕಿಕವಾದಂಥ ಆನಂದ ಉಂಟಾಗ್ತದೆ. ನೆಕ್ಸ್ಟ್ ಆಂತರಿಕ ಮೌನ. ಇದು ಕೂಡ ನಾವು ರಿಯಲೈಸೇಷನ್ ಪಡೀಲಿಕ್ಕೆ ಶಬ್ದಗಳ ಅನುಪಸ್ಥಿತಿಯಲ್ಲಿ ಆಂತರಿಕ ಮೌನವು ಸ್ವಯಂ ಅರಿವಿಗೆ ಕಾರಣವಾಗ್ತದೆ ಮತ್ತು ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಅಂದರೆ ಮೌನವಾಗಿ ವೀಕ್ಷಿಸುವಂಥದ್ದು, ಆ್ಯಸ್ ಇಟ್ ಈಸ್, ಇಲ್ಲೇನೂ ಇಲ್ಲ. ಅರಿವು ಅಂದರೆ ಯಥಾರ್ಥವಾಗಿ ಗಮನಿಸುವಂಥದ್ದೇ ಅರಿವು ಅಷ್ಟೇ. ಅದನ್ನು ಹಲವಾರು ಹೇಗೆ ಮಾಡ್ತಾರೆ ಕೃಷ್ಣಜಿಯವರು ಅಂತ ಹೇಳಿದ್ರೆ, ನಿಮಗೆ ಒಂದು ಸಲ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಡಲ್ಲ ನಿಮಗೆ. ಅದನ್ನು ನೋಡ್ತಾ ಇರಿ. ನಿಮಗೆ ಹಲವಾರು ಉದಾಹರಣೆಗಳನ್ನು, ಹಲವಾರು ಏನು ಹೇಳ್ತಾರಲ್ಲ ಸಿಚುವೇಶನ್ಸ್ನ ಅವರು ನಮ್ಮ ಕಣ್ಮುಂದೆ ತೆರ್ಕೊಂತ ಹೋಗ್ತಾರೆ. ನೀವು ಅದು ಓದ್ತಾ ಇದ್ರೆ ಸಾಕು. ಬಟ್ ಒಂದು ಸಲ ಓದಿದ್ರಂತೂ ಗೊತ್ತಾಗಲ್ಲ ನಮಗೆ. ಮತ್ತೆ ಅದನ್ನು ನೀವು ಅವಲೋಕಿಸಬೇಕು. ಮತ್ತೆ ಓದಿದಾಗ ಪ್ರತಿ ಸಲ ನಿಮಗೆ ಹೊಸತನ ಅನುಭವ ನಿಮಗೆ ಅಲ್ಲಿ ಆಗ್ತದೆ. ಇದೇ ಕೃಷ್ಣಜಿಯವರ ವಿಶೇಷ ಅಂತ ಹೇಳ್ಬೋದಾಗಿದೆ. ಸೊ ಇದು ಮತ್ತೆ ಅದನ್ನೇ ಹೇಳ್ತಾ ಹೋಗ್ತಾರೆ. ಆತ್ಮವಿಮರ್ಶನೆ, ಅನಲೈಸ್ ಮಾಡ್ತಾ ಹೋಗೋದು. ನಾನು ಹೀಗೆ, ನಾನು ಹಾಗೆ ಅಂತ ಹೇಳೋದಲ್ಲ, ದೋಷಾರೋಪಣೆ ಮಾಡೋದಲ್ಲ. ಸೊ ಇದೆಲ್ಲನೂ ಇಲ್ಲದೆ ಇರುವಂಥದ್ದೇ ಯಥಾರ್ಥ ಭಾವನೆಯೇ ಅರಿವು ಅಂತ ಹೇಳ್ತಾರೆ. ಸೊ ಇಲ್ಲಿ ಎರಡು ರೀತಿಯಾದಂಥ ಆತ್ಮವಿಮರ್ಶನೆಯಲ್ಲಿರುವಂತಹದ್ದು ಯಾವ ರೀತಿ ಇದೆ, ವಿಮರ್ಶೆ ಇಲ್ಲದೆ ಇರುವಂಥ ಅರಿವಿನಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಇಂಟ್ರಾಸ್ಪೆಕ್ಷನ್ ದೇರ್ ಇಸ್ ಐಡೆಂಟಿಫಿಕೇಷನ್ ಆ್ಯಂಡ್ ಕಂಡೆಮ್ನೇಷನ್, ದೋಷಾರೋಪಣೆ ಇದೆ. ಬಟ್ ಅದೇ ಅವೇರ್ನೆಸ್ಸಲ್ಲಿ, ಅರಿವಲ್ಲಿ ದೇರ್ ಇಸ್ ನೋ ಐಡೆಂಟಿಫಿಕೇಷನ್ ಆರ್ ಕಂಡೆಮ್ನೇಷನ್, ದೋಷಾರೋಪಣೆಯೂ ಇಲ್ಲ ಮತ್ತು ಏಕೀಕರಣವೂ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಸೊ ತನ್ನನ್ನು ಇಲ್ಲಿ ನಾವು ಈ ಕೊನೆಗೆ ಎಲ್ಲಿಗೆ ಬರ್ತೀವಿ ನಾವು ಅಂದರೆ, ನಾವು ಕೊನೆಗೆ ಏನೆಲ್ಲ ಪಾಠ ಕಲಿತು ಕೂಡ ನನ್ನನ್ನು ನಾನು ಹೇಗೆ ಬಿಡುಗಡೆ ಮಾಡ್ಕೊಳ್ಳೋದು ಅಂತೇಳಿ ಯೋಚನೆ ಮಾಡ್ತೀವಿ ಅಲ್ವಾ. ಯಾವುದೇ ಮನುಷ್ಯನು ತಾನು ಉತ್ತಮ ಪಡಿಸಿಕೊಳ್ಬೇಕೆನ್ನುವಂಥ ಅಪೇಕ್ಷಿಸುವ ಮನುಷ್ಯನು ಎಂದಿಗೂ ಅದನ್ನು ಅರಿಯೋಕ್ಕಾಗಲ್ಲ. ಅಲ್ಲಿ ಅರಿವಿಲ್ಲ ಅಂಥೇಳಿ, ನಾನು ಇನ್ನೂ ಚೆನ್ನಾಗಿ ಆ ಗೋಲ್ ಮುಟ್ಟಬೇಕು, ನಾನು ಇನ್ನೂ ಉತ್ತಮನಾಗಬೇಕು, ಈ ರೀತಿಯಾದಂಥ ಆಸೆ ಆಕಾಂಕ್ಷೆಗಳು, ಡಿಸೈರ್ಸ್ ಬರ್ತದಲ್ಲ, ಅಲ್ಲಿ ನಿಮಗೆ ಅರಿಯೋಕ್ಕಾಗಲ್ಲ ಏನುವೆ. ಏಕೆಂದರೆ ಉತ್ತಮ ಪಡಿಸಿಕೊಳ್ಳುವಿಕೆಯಲ್ಲಿ ತಿರ್ಗಾ ದೋಷಾರೋಪಣೆಯೂ ಇದೆ, ಫಲಸಾಧನೆ ಕೂಡ ಸೇರಿಕೊಂಡಿದೆ. ಸೊ ಅದು ಎಷ್ಟು ಸರಳ ಅಂತ ಹೇಳಿದ್ರೆ, ರಿಯಲೈಸೇಷನ್ ಅಂದರೆ ತುಂಬ ಅರಿವು ಅಂದರೆ ಸುಮ್ಮನೆ ಗಮನಿಸೋದಷ್ಟೇ, ಯಥಾರ್ಥ ಆಯ್ಕೆ ಇಲ್ಲ, ಅಲ್ಲಿ ಯಾವುದೇ ಒಂದು ಪ್ರಯತ್ನ ಇಲ್ಲ, ಇಲ್ಲಿ ಅಪ್ರಯತ್ನ. ಆವಾಗಲೇ ನಿಮಗೆ ಅರಿವಾಗುವಂಥದ್ದು. ಯಾವಾಗ ನಿಮಗೆ ಉನ್ನತವಾದಂತಹ ಸಾಧನೆ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಅರಿವಿಲ್ಲ. ಅರಿವೆಂದರೆ ಜನರು ವಿಚಾರಗಳು ಮತ್ತು ವಸ್ತುಗಳನ್ನೇ ನಾನು ಅಥವಾ ಅಹಂ ಹೊಂದಿರುವಂತಹ ಸಂಬಂಧಗಳಲ್ಲಿ ನಾನು ಮತ್ತು ಅಹಂ ಎಂಬುದರ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ತಿಳ್ಕೊಂಡಿರ್ತಾರಲ್ಲ, ಅದಲ್ಲ. ಸೊ ಅಲ್ಲಿ ಯಾವುದೇ ಒಂದು ರೀತಿಯಂತಹ ಅರ್ಥೈಸಿಕೊಳ್ಳುವಿಕೆ ಇಲ್ಲ, ಬರೀ ಗಮನಿಸುವುದು, ಯಥಾರ್ಥವಾದಂಥ ಗಮನಿಕೆ ಇರ್ತದೆ. ಮತ್ತು ಆ ಅರಿವು ಯಾವಾಗಪ್ಪ ಉಂಟಾಗ್ತದೆ, ಹಾಗಾದ್ರೆ ಹೇಗೆ ನಮ್ಗೆ ಅರಿವು ಬರ್ತದೆ ಅಂತ ಹೇಳಿದ್ರೆ, ಕ್ಷಣದಿಂದ ಕ್ಷಣಕ್ಕೆ, ಆ ಕ್ಷಣದಲ್ಲಿ, ಆ ಮೊಮೆಂಟಲ್ಲೇ ನಿಮಗೆ ರಿಯಲೈಸ್. ನಿಮಗೆ ಮಾಡ್ತಾ ಇರ್ತಿರೋ ಕೆಲಸ ಸಡನ್ನಾಗಿ ನಿಮಗೆ ಜ್ಞಾನೋದಯ ಆಗ್ತದೆ. ಓ, ಇದು ತಪ್ಪು ಮಾಡ್ತಾ ಇದ್ದೀನಿ ಅಥವಾ ತಪ್ಪಾಗಿದೆ ಅಂತೇಳಿ ಗೊತ್ತಾಗ್ತದೆ. ದಟ್ಸ್ ನಥಿಂಗ್ ಬಟ್ ರಿಯಲೈಸೇಷನ್. ಸೊ ಅದನ್ನು ಇರಪ್ಪ ಹಾಗಾದ್ರೆ ತಪ್ಪಾಗಿದೆ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇದೆ ಗೊತ್ತಾ ನಿಮಗೆ. ಸೊ ಅದನ್ನು ಪ್ರಯತ್ನಪೂರ್ವವಾಗಿ ಒಂದು ಸಲ ತಪ್ಪಾಯಿತು, 2 ಸಲ ತಪ್ಪಾಯಿತು, ಅದನ್ನೇ ಮಾಡ್ತಾಯಿದ್ರೆ ಅದು ಮತ್ತೆ ಅಲ್ಲಿ ರಿಯಲೈಸೇಷನ್ ಇಲ್ಲ, ಅದು ರೂಢಿ ಆಗಿಬಿಡ್ತದೆ, ಅಭ್ಯಾಸ ಆಗ್ತದೆ. ಸೊ ಅದರಿಂದ ನೀವು ಯಾವುದನ್ನಾದರೂ ಅಭ್ಯಾಸ ಮಾಡ್ಲಿಕ್ಕಾಗಲ್ಲ, ಅಭ್ಯಾಸ ಮಾಡಿದ್ರೆ ಅಲ್ಲಿ ರಿಯಲೈಸೇಷನ್ ಇಲ್ಲ. ನೀವು ಯಾವುದನ್ನಾದರೂ ಅಭ್ಯಾಸ ಮಾಡಿದರೆ ಅದು ಒಂದು ರೂಢಿ ಆಗಿಬಿಡ್ತದೆ. ಸೊ ಇದು ಒಂದೆರಡು ಎಕ್ಸಾಂಪಲ್ಸ್ ನೋಡಿಕೊಂಡು ನಾವೀಗ ಕನ್ಕ್ಲೂಡ್ ಮಾಡ್ತಾನೆ. ಸೊ ಈಗ ಹಾಗಾದರೆ ಅಧಿಕಾರ ಯಾವ್ಯಾವ ಥರ ನೋಡಿದ್ವಿ, ಒಳ್ಳೇದೇನು, ವಿತ್ ರಿಯಲೈಸೇಷನ್, ವಿತೌಟ್ ರಿಯಲೈಸೇಷನ್ ನೋಡ್ತಾ ಹೋದ್ವಿ. ಹಾಗೆ ರಿಯಲೈಸೇಷನ್ ಅಂದರೆ ಏನು, ಅರಿವು ಅಂದರೆ ಏನು, ಸಿಂಪಲಾಗಿ ಬರೀ ಚಾಯ್ಸ್ಲೆಸ್ ಆ್ಯಂಡ್ ಎಫರ್ಟ್ಲೆಸ್ ಅವೇರ್ನೆಸ್ ಅಷ್ಟೇ, ಜಾಗೃತಿ ಅಷ್ಟೇ ಅಂತ ಹೇಳ್ತಾ ಹೋದ್ವಿ. ಆದರೆ ನಾವೆಲ್ಲ ಏನೇನ ಸಾಧನೆ ಮಾಡಬೇಕು, ಹಾಗೆ ಹೀಗೆ ದೋಷಾರೋಪಣೆ ಮಾಡ್ತೀವಿ, ಅದು ಇದು ಅಂತಂದರೆ ಅವೆಲ್ಲ ಅರಿವಲ್ಲ ಅಂತ ತಿಳ್ಕೊಂಡ್ವಿ. ಹಾಗಾದರೆ ನಾವು ಈ ಒಂದೆರಡು ಎಕ್ಸಾಂಪಲ್ಸ್ ನೋಡೋದಾದರೆ, ದಯಮಾಡಿ ಯಾರು ಹೇಳೋರಿದ್ರೆ ತಮಗೆ ತಿಳುವಳಿಕೆ ಅಂತ ಹೇಳಿದ್ರೆ ನಾನು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಈ ಒಂದು ವಿಷಯವನ್ನು ಅಥವಾ ಒಂದು ಏನು ಹೇಳ್ತಾರಲ್ಲ, ಒಂದು ಇನ್ಸಿಡೆಂಟ್ನ ನಾವು ಅರಿವೇನು ಅಥವಾ ಅದರಿಂದ
ಅಧಿಕಾರ ಯಾವುದು, ರಿಯಲೈಸೇಷನ್ ಯಾವುದು ಅಂತ ನೋಡ್ಬೋದು. ಅದನ್ನು ಒಬ್ಬ ವ್ಯಕ್ತಿ ಅಸೂಯೆಯಿಂದ ಕೂಡಿರ್ತಾನೆ ಅಂತ ತಿಳ್ಕೊಂಡು, ಆಯಿತಾ, ಅಸೂಯೆ ಬಂತು ಅವನಿಗೆ. ಸೊ ಅಲ್ಲಿ ಅಧಿಕಾರ ಅನ್ನೋಂಥದ್ದು ಏನಾಗ್ತದೆ, ಅಸೂಯೆನ ಅಧಿಕಾರದಿಂದ ಏನು ಮಾಡ್ತಾನೆ ಅವನು ವ್ಯಕ್ತಿ, ಅಧಿಕಾರದ ಮನೋಭಾವ ಇದ್ದರೆ ಏನು ಮಾಡ್ಬೋದು, ಅಲ್ಲಿ ಏನು ಮಾಡ್ತಾನೆ ಅಸೂಯೆ ಬಂದಾಗ. ಈಗ ಅವನಿಗೆ ಯಾರ ಮೇಲೋ ಅಸೂಯೆ ಬಂತಪ್ಪ, ಈಗ ನನಗೆ ಯಾರ ಮೇಲೋ ಅಸೂಯೆ ಬಂತು, ನಾನು ಫಸ್ಟ್ ಅಧಿಕಾರದ ವತಿಯಿಂದ ನೋಡಿದಾಗ ಏನು ಮಾಡ್ತೀನಿ ಅದಾಗ ಅಸೂಯೆನ, ಅದನ್ನು ತೋರ್ಸಕ್ಕೆ ಹೋಗ್ಬೋದು. ಒಂದು ನಾನು ಪ್ರಬಲಲಾಗಿದ್ದರೆ, ಅದೇನೋ ಹೇಳ್ತಾರಲ್ಲ ಈಗ ಒಂದು ಬಡವನ ಕೋಪ ದೌಡೆ ಇದು ಅಂತಾಗ ಆ ಥರ ಆಗಲ್ಲ. ಯಾಕಂದರೆ ಅದು ವಿರುದ್ಧವಾಗೂ ಇರ್ಬೋದು, ನಾನು ತುಂಬ ವೀಕ್ ಇರ್ಬೋದು, ದುರ್ಬಲಳಿರ್ಬೋದು. ಅವಾಗ ನಾನೇನು ಮಾಡ್ತೀನಿ, ಅವಾಗ ಅದನ್ನು ನನ್ನ ಮೇಲೆ ನಾನೇನೋ ಮಾಡಿದ್ದೀನಿ ತಪ್ಪು ಅಂತೇಳಿ ನನ್ನ ಮೇಲೆ ದೋಷವನ್ನು ಹಾಕ್ಕೋಬೋದು. ಅಥವಾ ಸರಿ ತಪ್ಪುಗಳನ್ನು ಅಥವಾ ಈ ಥರ ಅಸೂಯೆ ಪಡಬಾರ್ದು ನಾನು ಅಂತ ಹೇಳ್ಬಿಟ್ಟು ನಾನೇನು ಮಾಡ್ಬೋದು, ಅದನ್ನು ಸಪ್ರೆಸ್ ಮಾಡೋಕ್ಕೆ ನೋಡ್ಬೋದು, ಅದ್ಮಗ್ ನೋಡ್ಬೋದು. ಅದು ಸಹಿತ ಮನೋಭಾವ ಏನಪ್ಪ ಅಂದರೆ ಅಧಿಕಾರದಿಂದ ಮಾಡುವಂಥದ್ದು. ಸೊ ಇದೇನಾಗ್ತದೆ, ನನಗೆ ಬಂದಿರುವಂಥ ಅಸೂಯೆಯನ್ನು ನಾವು ಅದನ್ನು ತಡಿಬಹುದು, ಅಥವಾ ಸಪ್ರೆಸ್ ಮಾಡ್ಬೋದು, ಅಥವಾ ಇನ್ನೊಂದು ರೀತಿಯಲ್ಲಿ ಅದನ್ನು ಬೇರೆ ರೀತಿಯಾಗಿ ದುಷ್ಪರಿಣಾಮವನ್ನು ಮಾಡ್ಬೋದು. ಸೊ ಇದೆಲ್ಲ ಏನಾಗ್ತದೆ, ಇದು ಇಟ್ ಗಿವ್ಸ್ ಅನ್ ಎಕ್ಸಾಂಪಲ್ ಫಾರ್ ಅಥಾರಿಟಿ, ಪವರ್ಗೆ ಉದಾಹರಣೆ. ಅದನ್ನೇ ನೀವು ಇವಾಗ ರಿಯಲೈಸೇಷನಿಂದ ಮಾಡೋದಾದರೆ ಏನು, ಹೇಗೆ ಮಾಡ್ತೀರ ಅದನ್ನು? ಈಗ ನಾನು ಅಸೂಯೆ ಬಂದಿದೆ ನನಗೆ, ನಾನು ಅರಿವನ್ನು ಉಂಟು ಮಾಡ್ಕೋಬೇಕು, ಅದರಲ್ಲಿ ಅರಿವಿನ ಮೂಲಕ ನೋಡಬೇಕು, ಅದನ್ನು ಹೇಗೆ ಮಾಡಬೇಕು ಹೇಳಿ ಹೇಳಿ ದಯಮಾಡಿ ಹೇಳಿ ಪ್ಲೀಸ್. ಎಸ್ ಕರೆಕ್ಟ್. ಈಗ ನನಗೆ ಯಾಕಪ್ಪ ನನಗೆ ಈ ಅಸೂಯೆ ಬಂತು, ಅದ್ರ ಮೂಲ ಕಾರಣ ಏನು, ಅಥವಾ ನನ್ನ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಏನಿತ್ತು, ಯಾವುದರಿಂದ ಹಿಂಗಾಗಿದೆ, ಇದನ್ನು ಹೇಗೆ ನಾನು ಅರ್ಥಕೊಳ್ಳೋದು ಅಂತ ಹೇಳಿ ನೋಡಿದಾಗ, ಅದನ್ನು ಗಮನಿಸಿದಾಗ, ನಾವು ಸೂಕ್ಷ್ಮವಾಗಿ ಅದನ್ನು ಜಾಗೃತಿಯಿಂದ ಗಮನಿಸಿದಾಗ, ಎಚ್ಚರಿಕೆಯಿಂದ ಯಾಕೆ ನನಗೆ ಈ ಅಸೂಯೆ ಉಂಟಾಯಿತು ಈ ವ್ಯಕ್ತಿ ಬಗ್ಗೆ, ಅಥವಾ ಈ ಸಿಚುವೇಶನಲ್ಲಿ ಹಿಂಗೆ ಆಯಿತು ಅಂತೇಳಿ ನಾನು ಅದನ್ನು ಗಮನಿಸಿದಾಗ ಅಲ್ಲಿ ಅರಿವು ಉಂಟಾಗ್ತದೆ. ಅಲ್ಲಿ ಯಾವುದಂತಹ ನೆಗೆಟಿವಿಟಿ ಇರೋದಿಲ್ಲ. ಈ ರೀತಿ ಅಂದರೆ ಅಧಿಕಾರದಿಂದ ಹೀಗೆ ಮಾಡ್ಬೋದು, ಮತ್ತು ರಿಯಲೈಸೇಷನಿಂದ ಅದನ್ನು ಅರ್ಥವನ್ನು ಮೂಲವನ್ನು ತಿಳ್ಕೊಂಡು ನಾವು ಅದನ್ನು ಅಲ್ಲಿಗೆ ಕಟ್ ಡೌನ್ ಮಾಡ್ಬೋದು, ಮುಗಿಸ್ಬೋದು. ಹಾಂ ಹಾಂ ಹೌದು 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 ಹೌದು. ಸೊ ಅಲ್ಲಿ ಎರಡು ದ್ವಂದ್ವ ಇರಬಾರ್ದು, ಘರ್ಷಣೆ ಇರಬಾರ್ದು. ನಮ್ಮಲ್ಲೇ ನನ್ನ ಒಳ ಮನಸ್ಸಿನಲ್ಲೂ ಸಹಿತ ಘರ್ಷಣೆ ಉಂಟು ಮಾಡ್ಕೋಬಾರ್ದು, ದ್ವಂದ್ವತೆ ಇರಬಾರ್ದು, ಡ್ಯುಯಾಲಿಟಿ ಇರಬಾರ್ದು, ಏಕೀಕರಣ ಇರಬೇಕು. ಹೌದು, ವೆರಿ ಗುಡ್. ಹೌದು, ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಿಮ್ಮಿಂದ ನಾನು ಕರೆಯೋದಿಲ್ಲ ಇವತ್ತು ನನಗಿಂತನೂ ಅಂತ ಹೇಳಿ. ಮತ್ತು ಯಾವಾಗಲೂ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು. ಸೊ ಯಾವುದೇ ಒಂದು ವಿಷಯವನ್ನು ನೀವು ಒಳ್ಳೆ ಮನಸ್ಸಿನಿಂದ ಸೂಕ್ಷ್ಮವಾದ ಅಂದರೆ ನೀವು ಪ್ರಶಾಂತವಾಗಿ ನೀವು ಕೂತು ಅದನ್ನು ಯೋಚನೆ ಮಾಡಿದಾಗ, ಪ್ರಶಾಂತವಾದ ಮನಸ್ಸು ಏನೆಲ್ಲ ಸಾಧನೆಯನ್ನು ಮಾಡ್ಬೋದು. ಅದೇ ಒಂದು ಘರ್ಷಣೆ ಕುರಿತಂತಹ ದ್ವಂದ್ವದಿಂದ ಅವರು ಸರ್ ಹೇಳಿದ್ರಲ್ಲ, ಈಗಾಗೆ ದ್ವಂದ್ವತೆ ಇಲ್ಲದೆ ಇರುವಂಥದ್ದು. ಅಂಥ ಸಿಚುವೇಷನಲ್ಲಿ ಏನಾಗ್ತದೆ, ಯಾವುದೇ ಒಂದು ಹೊಸತನ ಬರೋದಿಲ್ಲ ನಮಗೆ, ಅಲ್ವಾ? ಪ್ರಶಾಂತವಾದಂಥ ಮನಸ್ಸು, ಆಲೋಚನೆ, ಅನುಭವಿಸಲ್ಪಟ್ಟಂಥದ್ದು, ವೀಕ್ಷಿತ, ಇಷ್ಟು ಚೆನ್ನಾಗಿ ಅವರು ಸರ್ ಹೇಳ್ತಾ ಹೋಗ್ತಾರೆ ಕೃಷ್ಣಜಿಯವರು. ಅಂದರೆ ಇವರು ಈ ಎಲ್ಲ ಅಂಶಗಳು ಪ್ರತ್ಯೇಕವಾದಂಥ ಪ್ರಕ್ರಿಯೆಗಳು ಎಂಬುದರ ಅತೀವ ಕಠಿಣ ಜಟಿಲವಾದಂಥ ತೊಡರುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲದು. ಪ್ರಶಾಂತವಾದ ಮನಸ್ಸಿದ್ರೆ ಅಲ್ಲಿ ಡ್ಯುಯಾಲಿಟಿ ಇಲ್ಲ, ಘರ್ಷಣೆ ಇಲ್ಲ, ದ್ವಂದ್ವ ಇಲ್ಲ ಅನ್ನುವಂಥ ಅಂಶ ನಮಗೆ ಕಂಡು ಬರ್ತದೆ. ಸೊ ಅದರಿಂದ ಅಲ್ಲಿ ಏನಾಗ್ತದೆ, ಸೃಜನಾತ್ಮಕವಾದಂತಹ ಕ್ರಾಂತಿ ಸಂಭವಿಸ್ತದೆ. ತನ್ಮೂಲಕ ಏನಾಗ್ತದೆ, ನಮಗೇನು ಬೇಕಾಗಿರೋದಿಲ್ಲಿ ಬದಲಾವಣೆ ಬೇಕು. ಯಾವ ತರಹ ಬದಲಾವಣೆ ಬೇಕು? ರ್ಯಾಡಿಕಲ್ ಚೇಂಜಸ್, ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ನಮಗೆ ಈ ಹಳೇದನ್ನೇ ನಾವು ಅದನ್ನೇ ಕಲರ್ಫುಲ್ಲಾಗಿ ಮಾಡಿಕೊಂಡು ಅದನ್ನೇ ಪ್ಯಾಚ್ ಮಾಡ್ಕೊಂಡು ಮಾಡೋದಲ್ಲ, ಹೊಸತನ ಬರಬೇಕಂದಾಗ ಈ ರೀತಿಯಾದ ಪ್ರಶಾಂತವಾದಂಥ ಮನಸ್ಸಿದ್ದಾಗ ನಿಮಗೆ ಅಲ್ಲಿ ಮಾನಸಿಕವಾದಂತಹ ಸೃಜನಾತ್ಮಕ ಕ್ರಾಂತಿ ಉಂಟಾದಾಗ ಅಲ್ಲಿ ನಿಮಗೆ ಹೊಸತನ ಬರ್ತದೆ. ಸೊ ಇದಿಷ್ಟು ನಾವು ಮಾಡ್ತಾ ಹೋದ್ವಿ. ಸೊ ಇಲ್ಲಿ ಮುಖ್ಯವಾಗಿ ಅಧಿಕಾರವನ್ನು ನಾವು ಯಾವ ರೀತಿಯಾಗಿ ಅಧಿಕಾರದಿಂದ ಬಿಡುಗಡೆ ಹೊಂದೋದಕ್ಕೆ ನಾನು 4-5 ಪಾಯಿಂಟ್ ಹೇಳಿದೆ, ಅದರಿಂದ ಮಾಡ್ಬೋದು. ಅರಿವನ್ನು ಯಾವ ರೀತಿಯಾಗಿ ರಿಯಲೈಸೇಷನ್ಗೆ ನಾವು ಯಾವ ರೀತಿ ಅರಿವನ್ನು ಪಡ್ಕೋಬೋದು ಅನ್ನೋದನ್ನು ನಾವು ನೋಡ್ತಾ ಹೋದ್ವಿ. ಹಾಗಾದರೆ ಕನ್ಕ್ಲೂಡ್ ಏನು, ಇಲ್ಲಿ 2 ಪದಗಳನ್ನು ಉಪಯೋಗಿಸಿರೋ ಉದ್ದೇಶ ಏನು ನಮ್ಮ ಕೃಷ್ಣಜಿಯವರು? ಅರಿವು ಮತ್ತು ಇದನ್ನು ಯಾಕೆ ಒಟ್ಟಿಗೆ ಒಂದೇ ಚಾಪ್ಟ್ರಲ್ಲಿ ಇರಬೇಕಾಯ್ತು? ಈಗ ಅರಿವು ಬೇರೆ ಒಂದು ಕಡೆ ನಮ್ಗೆ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಲ್ವಾ? ಇದನ್ನು ಅಧಿಕಾರ ಮತ್ತು ಅರಿವನ್ನು ಯಾಕೆ ಕೊಡುವಂಥ ಉದ್ದೇಶ ಏನು? ಇನ್ನೊಂದೆರಡು ಎಕ್ಸಾಂಪಲ್ಸ್ ಹೇಳಿ, ಯಾರು ಬೇಕಾದ್ರೆ ಇನ್ಯಾರು ತಮ್ಮ ಡ್ಯುಯಾಲಿಟಿ ಹೇಳಿದ್ರಲ್ಲ, ದ್ವಂದ್ವ ಇಲ್ಲದೆ ಇರುವಂಥದ್ದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಈಗ ಒಂದು ಸಮಾಜದಲ್ಲಿ ನಾವು ಈ ನ್ಯಾಷನಲಿಸಮ್ ತುಂಬ ನೋಡ್ತಾ ಇರ್ತೀವಿ ಅಲ್ವಾ? ರಾಷ್ಟ್ರೀಯತೆ ತುಂಬ, ಒಬ್ಬರು ಒಂದೊಂದು ಪಕ್ಷದ ಅಥವಾ ಒಂದೊಂದು ಸಮಾಜದಲ್ಲಿ ಒಂದೊಂದು ಇದರಲ್ಲಿ ಅವರು ಒಂದು ಸಂಘದಲ್ಲಿ
ನಾವು ತುಂಬ ರಾಷ್ಟ್ರೀಯತೆ, ನಾವು ಯೂನಿಟಿಗೆ ತುಂಬ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ಅಲ್ವಾ, ಹೇಳ್ತಾ ಹೋಗ್ತಿರ್ತಾರೆ. ಸೊ ಇಲ್ಲಿ ಪವರ್ ಹೇಗಿರ್ತದೆ, ರಿಯಲೈಸೇಷನ್ ಹೇಗಿರ್ತದೆ, ದಯಮಾಡಿ ಹೇಳಿ. ಈಗ ರಾಷ್ಟ್ರೀಯತೆ ನಾನು ಬೆಳೆಸಬೇಕು, ಅದು ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ಅಥಾರಿಟಿಯಿಂದ ನೋಡ್ಬೋದು, ಇನ್ನೊಂದು ರಿಯಲೈಸೇಷನ್, ಅರಿವಿನಿಂದ ಅಲ್ವಾ. ಅಥಾರಿಟಿ ಇದ್ದಾಗ ಏನು ಮಾಡ್ತೀವಿ ನಾವು, ಒಂದು ಸಮಾಜ ಏನು ಮಾಡುತ್ತೆ, ರಾಷ್ಟ್ರೀಯತೆ ಅದು ಬಿತ್ತಬೇಕೆಲ್ಲ ಕಡೆ, ಏನು ಮಾಡುತ್ತದು ಇಲ್ಲ. ಈಗ ಒಂದು ಸಮಾಜದಲ್ಲಿ ನಾವು ರಾಷ್ಟ್ರೀಯತೆ, ಒಂದು ಸಂಘ ಇದೆ, ಅವರು ರಾಷ್ಟ್ರೀಯತೆಯನ್ನು ಬಿಂಬಿಸ್ಬೇಕೆಲ್ಲ ಕಡೆ, ಅವ್ರು ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ತಮ್ಮದೊಂದು ಅಜೆಂಡಾ ಇಟ್ಕೊಳ್ತಾರೆ. ಯಾವಾಗಲೂ ಹಿಡನ್ ಅಜೆಂಡಾ ಇದ್ದೇ ಇರ್ತದೆ, ಏನೋ ಒಂದು ಸತ್ಕಾರ್ಯ ಮಾಡಿ. ಸೊ ಹಂಗಾದಾಗ ಏನು ಮಾಡ್ತಾರೆ, ಅವರು ಪ್ರಚಾರವನ್ನು ಮಾಡ್ತಾರೆ ಅಲ್ವಾ, ಪ್ರಾಪಗಾಂಡ ಮಾಡ್ತಾರೆ. ಅದಕ್ಕೆಲ್ಲ ಒಂದಷ್ಟು ಎಲ್ಲ ಏನೋ ಪಾಂಪ್ಲೆಟ್ಸ್ ಎಲ್ಲ ಹಂಚ್ತಾರೆ. ನೋಡಿದಿಲ್ಲ ನೀವು, ಇಲ್ಲೇನೋ ಒಂದು ಸತ್ಕಾರ್ಯ ನಡೀತದೆ ಅಂತ ಹೇಳಿದಾಗ ನಮ್ಮ ಏರಿಯಾದಲ್ಲಿ ಏನೋ ನಡೀತಿದೆಯಪ್ಪ, ಒಂದು ಎಕ್ಸಿಬಿಷನ್ ಆದರೂ ಪಾಂಪ್ಲೆಟ್ ಕೊಡ್ತಾರೆ, ಒಂದೇ ಯಾರು ಗುರುಜಿ ಬಂದರೂ ಸಹಿತ ಪಾಂಪ್ಲೆಟ್ಸ್ ಕೊಡ್ತಾ ಇರ್ತಾರೆ ಅಲ್ವಾ, ಪ್ರಚಾರವನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಆ ಭಿತ್ತಿಪತ್ರಗಳನ್ನ ಕೊಡ್ತಾ ಇರ್ತಾರೆ ಅಲ್ವಾ. ಸೊ ಅಲ್ಲಿ ಕೊಟ್ಟಾಗ ಏನಾಗ್ತದೆ, ಅಲ್ಲಿ ಅವ್ರಿಗೇನು ಬೇಕಾಗಿರೋದು, ತಮ್ಮ ಪ್ರಚಾರ ಕಾರ್ಯದಲ್ಲಿ ಯಶಸ್ವಿ ಆಗಬೇಕು, ತಮ್ಮ ಪಕ್ಷ ಅಥವಾ ತಮ್ಮ ಸಮಾಜ, ಯಾವುದೇ ಸಮಾಜ ಒಂದು ಆಗಬೇಕು ಅಂತ ಇರ್ತದೆ. ಅಲ್ಲಿ ಏನಾಗ್ತದೆ, ಅಥಾರಿಟಿ ಇದ್ದಾಗ ಏನಾಗ್ತದೆ, ಅಲ್ಲಿ ಏನು ಅಸ್ತಿತ್ವವನ್ನು ನೋಡ್ಕೊಳ್ತಾರೆ. ಅಲ್ಲಿ ಅಧಿಕಾರ ಬಂತವ್ರಿಗೆ, ಅವ್ರು ಏನು ಮಾಡ್ತಾರೆ, ಪ್ರಚಾರ ಮಾಡಬೇಕು, ಇದೆಲ್ಲ ಹೇಳಬೇಕು. ಅಲ್ಲಿ ಆ್ಯಕ್ಚುಲಿ ರಾಷ್ಟ್ರೀಯತೆಗಿಂತ ತನ್ನ ಪ್ರಚಾರ ಮಾಡಬೇಕು ಅಲ್ವಾ. ಈ ರೀತಿಯಾದಂಥ ಮನೋಭಾವ ಏನಿದು, ಅಧಿಕಾರ ಮನೋಭಾವ, ಅಥಾರಿಟಿ ಇಲ್ಲಿ ಅಲ್ವಾ. ಅಲ್ಲಿಂದ ಒಳ್ಳೇದಾಗ್ತದೆ, ಅವರು ಹಿಂಗೆ ಪ್ರಚಾರ ಮಾಡ್ತಾ ಹೋಗ್ತಾರೆ. ಒಂದು ಸಮಾಜದ ರಾಷ್ಟ್ರೀಯತೆ ಹೇಳಿದ್ರೆ ಬೇರೆ ಇನ್ನೇನೋ ಒಂದು ಸಂಘ, ಹಿಂದೂ ಇರ್ಬೋದು, ಇನ್ನೊಂದು ಇರ್ಬೋದು ಅಲ್ವಾ. ಅದನ್ನೆಲ್ಲ ಪದಗಳು ಹೇಳಬಾರ್ದು ಆ್ಯಕ್ಚುಲಿ ನಾವು. ಹಂಗಿದ್ದಾಗ ಅವ್ರು ಏನು ಮಾಡ್ತಾರೆ, ಅಲ್ಲಿ ಏನಾಗ್ತದೆ, ಸಮಾಜದಲ್ಲಿ ಏನಾಗ್ತದೆ, ನಾವು ಯೂನಿಟಿಗೋಸ್ಕರ ಇದೆಲ್ಲ ಮಾಡ್ತಿದ್ದೀವಿ ಅನ್ನುವಂತಹ ಇದನ್ನು ಅವರು ಭಾವನೆಯನ್ನು ಬಿತ್ತುತ್ತಾರೆ. ಬಟ್ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನಾಗುತ್ತೆ, ಅಲ್ಲಿ ಈ ಥರ ಹೋದಾಗ ಘರ್ಷಣೆ ಉಂಟಾಗ್ತದೆ ಅಲ್ವಾ. ಯೂನಿಟಿಗೆ ಅಂತ ಮಾಡಿದಂಥ ಕೆಲಸ ಅಲ್ಲಿ ಏನಾಗ್ತದೆ, ಈ ಅಧಿಕಾರದಿಂದ ಅಲ್ಲಿ ಸಪ್ರೇಷನ್ ಒಂದಿರ್ಬೋದು, ಮತ್ತು ಇನ್ನೊಂದು ಘರ್ಷಣೆ ಆಗ್ತದೆ, ಒಬ್ರಿಗೊಬ್ರು ಅಲ್ಲಿ ಮನಸ್ತಾಪಗಳು ಬೆಳೀತದೆ. ಅದರಿಂದ ಒಳ್ಳೇದಾಯ್ತಾ, ಅಲ್ಲಿಂದ ರಾಷ್ಟ್ರೀಯತೆ ಬೆಳೆಸೋಕಾಯ್ತಾ, ಇಲ್ಲ. ಅದನ್ನು ನೀವು ಇನ್ನೊಂದು ಏನು ಮಾಡ್ಬೋದು, ಈ ರಿಯಲೈಸೇಷನ್ ಹೇಗೆ ಮಾಡ್ಬೋದು, ರಾಷ್ಟ್ರೀಯತೆಯನ್ನು ತೋರಿಸ್ಬೇಕಪ್ಪ ಅರಿವಿನ ಮೂಲಕ. ಅಂದ್ರೇನು, ಅಲ್ಲಿ ನಮ್ಮ ಅರಿವು ಯಾವಾಗ ಬಂತೋ ಅಲ್ಲಿ ನಾವೇನು ಮಾಡ್ತೀವಿ, ಇನ್ನೊಬ್ಬರಿಗೆ ದೋಷಾರೋಪಣೆ ಮಾಡ್ಬೋದು, ಇನ್ನೊಬ್ಬರನ್ನ ಸಪ್ರೆಸ್ ಮಾಡೋದಾಗಿರ್ಬೋದು, ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಮನೋಭಾವ ಇರೋದಿಲ್ಲ ರಾಷ್ಟ್ರೀಯತೆಯನ್ನು. ಅಲ್ಲಿ ಯಾವ ರೀತಿ ನಾವು ಯೂನಿಟಿಯನ್ನು ಮಾಡ್ಬೋದು ಅನ್ನೋಂತ ಹೇಳಿ ಅರಿವನ್ನು ಇಟ್ಕೊಂಡು ಗಮನಿಸ್ತಾ ಜನಗಳಿಗೆ ತನ್ನ ನಡೆನುಡಿಗಳಿಂದನೇ ನಾವು ಮಾಡ್ತಾ ಹೋಗ್ಬೋದು. ಅದಕ್ಕೆ ಪ್ರಚಾರ ಭಿತ್ತಿಪತ್ರ ಬೇಕಾಗಿಲ್ಲ ಅಲ್ವಾ. ಯಾವುದೇ ಆಯ್ಕೆ ಇಲ್ಲದಂತಹ ಯಾವುದೇ ಒಂದು ಪ್ರಚಾರ ಕಾರ್ಯಗಳಿಗೆ ಬೇಕಾದ ಸಲಕರಣೆ ಇಲ್ದಿರೇ ನಾವು ನಮ್ಮ ಅರಿವಿನಿಂದ ಗಮನಿಸುವುದರಿಂದ ಸಮಾಜದಲ್ಲಿ ನಡೀತಿರುವಂತಹ ಏನು ಕ್ರಿಯೆಗಳು ನಡೀತದೆ ಅದನ್ನು ನೋಡೋದ್ರಿಂದಲೇ ನಾವು ಮಾಡ್ಬೋದು. ಸೊ ಇನ್ಯಾರೋ ಇನ್ನೊಂದು ತಮ್ಮ ಕೊಡುಗೆ ಯಾರು ಹೇಳೋದಿದ್ರೆ ಹೇಳಿ, ಡಿಫ್ರೆನ್ಸ್ ಬಿಟ್ವೀನ್ ಅಧಿಕಾರದಿಂದ ಹೇಗೆ ಮಾಡ್ಬೋದು, ರಿಯಲೈಸೇಷನಿಂದ ಯಾವ ರೀತಿಯಾದಂತಹ ಬದಲಾವಣೆಯನ್ನು ತರಬಹುದು. ಇವೆಲ್ಲ ನಾವು ಯಾಕೆ ಹೇಳ್ತಾ ಇದ್ದಾರೆ, ಕೃಷ್ಣಜಿ ಅವರು ಯಾಕೆ ಹೇಳ್ತಿದ್ದಾರೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ ನಮಗೆ. ಸಮಾಜದಲ್ಲಿ ಮೇಲು ಕೀಳು ಹೋಗಲಿ ಅಂತ. ಆಮೇಲೆ ಅಧಿಕಾರದ ದುರ್ಬಳಕೆ ಆಗದೇ ಇರಲಿ ಅಂತೇಳಿ ಅಲ್ವಾ, ಹೌದಲ್ವಾ, ಅದು ಮುಖ್ಯ. ಯಾಕಂದರೆ ಅಧಿಕಾರ ಎಲ್ಲಿ ನಿಮಗೆ ಬರ್ತದೋ ಅಲ್ಲಿ ಹೇಳಿದ್ನಲ್ಲ, ಅಲ್ಲಿ ಲೀಡರ್ಶಿಪ್ ಇದೆ, ಎಲ್ಲ ಇದೆ, ಬಟ್ ಅಲ್ಲಿಂದ ಒಳಿತೇನಾದ್ರು ಆಗ್ತಾ ಇದೆಯಾ, ಇಲ್ಲ. ಸೊ ಅದಕ್ಕೆ ಅಲ್ಲಿ ಅರಿವನ್ನು ಮೂಡಿಸ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಸೊ ನಿಮಗೆ ಅಧಿಕಾರ ವಿತ್ ರಿಯಲೈಸೇಷನ್ ಇದ್ದಾಗ ಯಾವ ರೀತಿಯಾದಂತಹ ಕಾರ್ಯಗಳು ಉಂಟಾಗ್ತದೆ, ಅಧಿಕಾರ ವಿತೌಟ್ ರಿಯಲೈಸೇಷನ್ ಇದ್ದಾಗ ಯಾವ ರೀತಿಯಾದ ದುರ್ಬಳಕೆ ಆಗ್ತದೆ, ಯಾವ ರೀತಿಯಾದಂತಹ ಘರ್ಷಣೆಗಳು, ಗೊಂದಲಗಳು ಬೇರೆ ಹೊರಗಡೆ ಆಗೋದಿರಲಿ. ನೀವು ಮತ್ತು ಇನ್ನೊಂದೇನು ಮಾಡ್ತೀವಿ ನಾವು, ನಮ್ಮ ಕಿಚ್ಚು ನಮ್ಮನ್ನಲ್ಲದೆ ಯಾರನ್ನ ಸುಡ್ತದದು, ಹೊರಗಿನ ಸುಡೋದಲ್ಲ. ಫಸ್ಟು ನಮಗೆ ಇರುವಂಥ ನಮ್ಮ ಭಾವನೆಗಳು ಏನಿರ್ತದಲ್ಲ, ನಮ್ಮ ಯೋಚನಾ ಲಹರಿ ಫಸ್ಟ್ ಯಾರನ್ನ ಹಾಳು ಮಾಡ್ತದದು, ನಮ್ಮನ್ನು ಹಾಳು ಮಾಡ್ತದೆ. ಸೊ ನೀವು ಸಮಾಜ ಉದ್ಧಾರ ಮಾಡೋದು ಬೇಕಾಗಿಲ್ಲ, ಇಲ್ಲಿ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಅರಿವನ್ನು ಉಂಟು ಮಾಡಿಕೊಂಡಾಗ ನಮ್ಮನ್ನು ನಾವು ಆತ್ಮೋನ್ನತಿಗೆ ಅಥವಾ ನಮ್ಮ ಉದ್ಧಾರವನ್ನು ಫಸ್ಟ್ ನಾವು ಮಾಡ್ಕೊಳ್ತೀವಿ. ಸೊ ಅದರಿಂದ ಚಾಯ್ಸ್ಲೆಸ್ ಮತ್ತು ಎಫರ್ಟ್ಲೆಸ್ ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ದ ಸಿಚುವೇಶನ್ಸ್. ಎನಿ ಸಿಚುವೇಶನ್ ಏನೇ ಇರ್ಬೋದು, ಎಲ್ಲೇ ಇರಿ, ಹೇಗೆ ಇರಿ, ಅಲ್ಲಿ ಒಂದು ಅರಿವಿನಿಂದ ಕೂಡಿದಾಗ ಅಲ್ಲಿರುವಂತಹ ವ್ಯವಸ್ಥೆಯೇ ಬೇರೆ, ಅಲ್ಲಿರುವ ವಾತಾವರಣವೇ ಬೇರೆ ಆಗ್ತದೆ. ಅದೇ ಅಧಿಕಾರ ಇದ್ದಾಗ ಏನೆಲ್ಲ ಆಗ್ತದೆ ಅಂತ. ಸೊ ಅಧಿಕಾರ ಮತ್ತು ಅರಿವು ಈ ಎರಡು ಪದಗಳ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನು ಕೃಷ್ಣಜಿಯವರ ಬೋಧನೆಯಲ್ಲಿ ಅಥವಾ ಬೋಧೆಯಲ್ಲಿ ಬೆಳಕಿನಲ್ಲಿ ಅರ್ಥೈಸಿಕೊಂಡ ಮೇಲೆ ಅರಿವಿನಿಂದ ಕೂಡಿದ ಅಧಿಕಾರ ಸಮಾಜಕ್ಕೆ, ದೇಶಕ್ಕೆ, ಆತ್ಮೋನ್ನತಿಗೆ ಸಾಕಾರ ಉತ್ತಮ. ಅದರಂತೆ ನಾವೆಲ್ಲರೂ ಅರಿವಿನಿಂದ ಕೂಡಿದ ಅಧಿಕಾರವನ್ನು ನಮ್ಮ ನಿತ್ಯ ಜೀವನದಲ್ಲಿ ಪಾಲಿಸೋಣ.
ಸೊ ಕೃಷ್ಣಜಿಯವರು ಈ ಮೊದಲ ಮತ್ತು ಇದು ಅವರೇ ಬರೆದಂಥ ಗ್ರಂಥ ಯಾವುದು ಮೊದಲ ಮತ್ತು ಕೆಲವೆಲ್ಲ ಅವ್ರ ಸ್ಪೀಚಸ್ ಇದೆ, ಟೀಚಿಂಗ್ಸ್ ಇದೆ, ಅದೆಲ್ಲನೂ ಅವ್ರದ್ದು ಆ ಸ್ಪೀಚಸ್ನ ಅವ್ರು ಏನು ಮಾಡಿದ್ದಾರೆ, ಒಂದು ಸಂಗ್ರಹಿಸಿ ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಬಟ್ ಇದು ಏನಿದೆಯಲ್ಲ ಫಸ್ಟ್ ಆ್ಯಂಡ್ ಲಾಸ್ಟ್ ಫ್ರೀಡಮ್ ಅಥವಾ ಮೊದಲ ಹಾಗೂ ಕೊನೆಯ ಬಿಡುಗಡೆ ಏನಿದೆಯಲ್ಲ ಅದು ಅವರೇ ಬರೆದುವಂತಹ ಪುಸ್ತಕ ಆಗಿದೆ. ತಮ್ಮ ಮೊದಲ ಹಾಗೂ ಅಂತಿಮ ಬಿಡುಗಡೆ ಗ್ರಂಥದಲ್ಲಿ ನಮ್ಮನ್ನು ನಾವು ಬಿಡುಗಡೆಗೊಳಿಸಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆಗೆ ಅವರು ಏನಂತ ಹೇಳ್ತಿದ್ದಾರೆ, ಸೆಲ್ಫ್ ನಾಲೆಡ್ಜ್ ಅಥವಾ ಅವೇರ್ನೆಸ್ಸಿಂದ ಅದು ಸಾಧ್ಯ ಅಂತ ತಿಳಿಸ್ತಾರೆ. ಇಲ್ಲೊಂದು ದ.ರಾ ಬೇಂದ್ರೆ ಅವ್ರ ಮಾತು ಕೇಳಿದ್ರೆ ಅನಿಸುತ್ತೆ, ಅನ್ಯರನ್ನು ಆಳು ಮಾಡದೆ ತನ್ನ ತಾನು ಆಳಿದರೆ ಅದೇ ಬಿಡುಗಡೆ. ಅನ್ಯರನ್ನು ನೀವು ದರ್ಪದಿಂದ ಆಳು ಮಾಡದಂತೆ ತಮ್ಮನ್ನು ತಾವು ಅರಿತುಕೊಂಡ್ರೆ, ಆಳಿದರೆ, ತನ್ನನ್ನು ತಾನು ಆಳಿದರೆ ಅಲ್ಲಿ ಬಿಡುಗಡೆ ಲಭ್ಯ ಅನ್ನುವಂಥ ಮಾತಿದೆ. ಇನ್ನೊಂದೆರಡು ನಿಮಗೆ ಪೂರಕವಾಗಿ, ಯಾಕಂದರೆ ಇದು ಸ್ವಲ್ಪ ಮೊನಾಟನಸ್ ಅನಿಸ್ತದೆ ಸ್ಪೀಚ್ ಅಂತ ಅನಿಸ್ತದೆ ಅನ್ಸ್ಕೊಳ್ತೀನಿ. ಇಲ್ಲಿ ಒಂದೆರಡು ನಾವು ಮಂಕುತಿಮ್ಮನ ಕಗ್ಗದಲ್ಲಿರುವಂತಹ ಅಂಶಗಳು ನೋಡಿ, ತುಂಬ ಚೆನ್ನಾಗಿದೆ, ಅದು ತುಂಬ ಅದ್ಭುತವಾಗಿದೆ. ಕುದಿ ಹೆಚ್ಚ ವೆಗಟಹುದು ಕಡಿಮೆ ಇರೆ ಹಸಿನಾಥ, ಕುದಿ ಹೆಚ್ಚ ವೆಗಟಹುದು ಕಡಿಮೆ ಇರೆ ಹಸಿನಾಥ, ಕದಡಲೊಡೆಯುವುದು ಹಾಲು ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ ಅದನೆಚ್ಚರದಿ ನೋಡು, ಬದುಕು ಸೊಗ ಹದದಿಂದ ಮಂಕುತಿಮ್ಮ. ಹಾಲು ಉದಾಹರಣೆಗೆ, ಹಾಲನ್ನು ಹೆಚ್ಚಿಗೆ ಕಾಯಿಸಿ, ನಾನು ಆಗಲೇ ಹೇಳಿದ್ನಲ್ಲ, ಹಾಲು ಇಟ್ಬಿಟ್ಟು ಸುಮ್ಮನೆ ಅದು ನೋಡ್ತಾನೇ ಇದ್ದರೆ ಸಣ್ಣ ಗುರಿ ಇಟ್ಟರು ಕಾಯುತ್ತೆ ಅಂತ, ಅದನ್ನು ನಾವು ಏನು ಮಾಡ್ತೀವಿ, ಹೆಚ್ಚಿಗೆ ಕಾಯಿಸಿದಾಗ ಏನಾಗ್ತದೆ, ಅದು ಸೀದು ಹೋಗ್ತದೆ. ಇರಪ್ಪ ಸೀದು ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಕಾಯಿಸಿದ್ರೆ ಏನಾಗ್ತದೆ, ಅಲ್ಲ ಹಸಿ ವಾಸನೆ ಬರ್ತದೆ, ರಾ ಮಿಲ್ಕ್ ವಾಸನೆ ಬರ್ತದೆ ಅಲ್ವಾ. ಸೊ ಅದರಿಂದ ನೀವು ಅದನ್ನು ಅಂದ್ಬಿಟ್ಟು ಅದನ್ನು ನೀವು ಚೆನ್ನಾಗಿ ಕದಡಿದ್ರೆ ಏನಾಗ್ತದೆ, ಅದು ಕೂಡ ಹಾಲು ಕೆಟ್ಟೋಗ್ತದೆ ಅಲ್ವಾ. ಅದರಂತೆ ನಮ್ಮ ಮನಸ್ಸು ಕೂಡ ತುಂಬ ಸೂಕ್ಷ್ಮ ಆದದ್ದು. ಅದನ್ನು ಹದವರಿತು ನೀವು ಅದನ್ನು ಏನು ಹೇಳ್ತಾರಲ್ಲ, ಕಾಯ್ಕೊಂಡಾಗ ಮನಸ್ಸನ್ನು ಎಚ್ಚರದಿಂದ ಹದವಾಗಿ ಇಟ್ಕೊಂಡ್ರೆ, ನೀವು ಬಾಳನ್ನು ಹದವಾಗಿ ಇಟ್ಕೊಂಡು ಬಾಳಬೇಕು. ಇಲ್ಲವಾದಂದರೆ ಅದೇನಾಗ್ತದೆ, ಮನಸ್ಸೇನಾಗ್ತದೆ, ಕೆಟ್ಟು ಹೋಗ್ತದೆ. ಜಸ್ಟ್ ಲೈಕ್ ಮಿಲ್ಕ್. ಎಷ್ಟು ಚೆನ್ನಾಗಿ ಅಂದರೆ ಮಂಕುತಿಮ್ಮನ ಕಗ್ಗದಲ್ಲೂ ಕೂಡ ಅಷ್ಟೇ ಗುಂಡಪ್ಪನವರು ಎಷ್ಟು ಸಣ್ಣ ಸಣ್ಣ ವಿಷಯಗಳನ್ನ ಕುರಿತು ದಿನನಿತ್ಯದಲ್ಲಿ, ಅದಕ್ಕೆ ಅದೊಂದು ಭಗವದ್ಗೀತೆ ಇದ್ದಂತೇನೆ ಮಂಕುತಿಮ್ಮನ ಕಗ್ಗ, ಆ ರೀತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ವರ್ಡ್ ತುಂಬ ಚೆನ್ನಾಗಿದೆ, ಪ್ರೀತಿಯು ಕೊಡುವ ಅಧಿಕಾರವು ಅಧಿಕಾರದ ಮೇಲಿನ ಪ್ರೀತಿಗಿಂತ ದೊಡ್ಡದು ಎಂಬುದನ್ನು ನಾವು ಅರಿಬೇಕು. ಆವಾಗ ಮನಸ್ಸು ಪ್ರಶಾಂತವಾಗಿರ್ತದೆ. ಪ್ರಶಾಂತ ಮನಸ್ಸಿನಿಂದ ಏನೆಲ್ಲ ಸಾಧನೆ ಮಾಡ್ಬೋದು ಅಂತ ನೋಡ್ಬೋದು. ಇನ್ನೊಂದೇ ಒಂದು ಹೇಳ್ತೀನಿ, ಬೇಜಾರಿಲ್ಲ ತಾನೆ? ಟೈಮ್ ಆಯಿತು, ಟೈಮ್ ಇಲ್ಲ, ಇನ್ನೊಂದು 5 ನಿಮಿಷ. ಮನೆಯ ತೊರೆದೊಡೆಯಲಂ ವನಗುಹೆಯ ಸಾರಲೇಂ ತನುವನಗ್ರ ವ್ರತಗಳಿಂದ ದಂಡಿಸಲೇಂ ಬಿನದಗಳನ್ನರಿಸಿ ನೀನೂರು ರೊಳಲೆದೋಡೆಂ ಮನವ ತೊರೆದಿರಲಹುದೇ ಮಂಕುತಿಮ್ಮ. ಮನೆ ಬಿಟ್ಟು ಹೋಗೋದು ನೋಡಿದಿರಲ್ಲ, ತುಂಬ ಸಾಧನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂಸಾರವನ್ನೇ ಬಿಟ್ಬಿಟ್ಟು ಹೋಗಿರ್ತಾರೆ ಪಾಪ, ಅಲ್ಲಿ ಹೆಂಡತಿ ಮಕ್ಕಳು ತೊಂದರೆ ಮಾಡ್ಕೊಂಡಿರ್ತಾರೆ. ಸೊ ಮನೆಯ ತೊರೆದು ಹೋದರೇನು, ತಪಸ್ಸಿಗೆಂದು ಕಾಡಿಗೆ ಗುಹೆಗಳಲ್ಲಿ ಸೇರಿದರೇನು, ಹಠಯೋಗ ಮುಂತಾದ ಕಠಿಣ ವ್ರತನಗಳಿಂದ ದೇಹವನ್ನು ದಂಡಿಸಿದರೇನು, ಸುಖವನ್ನು ಹುಡುಕುತ್ತಾ ಒಂದು ಊರಿನಿಂದ ಬೇರೆ ಊರಿಗೆ ಹೋದರೇನು, ನಮ್ಮ ಮನಸ್ಸನ್ನು ತೊರೆಯಲಾಗುವುದೇ ಎಂದು ನಮ್ಮ ಮತ್ತು ನಮ್ಮ ಮನಸ್ಸಿನ ಅರಿವಿನ ಭಾವವನ್ನು ನಾವು ತಿಳ್ಕೋಬೇಕು. ಅವಿನಾಭಾವ ಮನಸ್ಸು ಮತ್ತು ಏನದು, ಅಲ್ಲಿ ಏನು ಅವಿನಾಭಾವ ಸಂಬಂಧ ಯಾರಿಗಿದೆ, ನಮ್ಮ ಮತ್ತು ನಮ್ಮ ಮನಸ್ಸು. ನಾವು ಯಾವಾಗಲೇ ನೋಡಿದ್ವಲ್ಲ, ಒಂದಾಗಬೇಕು ಅಂಥೇಳಿ. ಕೃಷ್ಣಜಿಯವರ ತತ್ವ ಏನು, ಆಲೋಚಕ ಆಲೋಚನೆ ಅಲ್ವಾ, ಅಬ್ಸರ್ವರ್ ಆ್ಯಂಡ್ ಅಬ್ಸರ್ವ್ಡ್ ಎರಡು ಒಂದೇ ಅನ್ನುವಂತಹ ವ್ಯತ್ಯಾಸ ಇಲ್ಲ ಅಂಥೇಳಿ. ಸೊ ಅದರಿಂದ ಎಲ್ಲೂ ಹೋದ್ರೆ ಏನು ಉಪಯೋಗ ಇಲ್ಲ. ನೀವು ನಮ್ಮ ಮನಸ್ಸನ್ನು ನಾವು ತೊರಿಲಿಕ್ಕಾಗಲ್ಲ, ನಮ್ಮ ಮನಸ್ಸು ನಮ್ಮ ಜೊತೆನೇ ಇರ್ತದೆ, ಬೇರೆ ಹೋಗ್ತದ, ನಾವು ಅಲ್ಲೋದೆ ಇಲ್ಲೋದೆ ಅಂಥೇಳಿ ಇಲ್ಲ. ಅದರಿಂದ ಈ ರೀತಿಯಾದಂತಹ ಅರಿವನ್ನು ನಾವು ಜ್ಞಾನವನ್ನು ಹೊಂದಬೇಕು ಅಂತ ಹೇಳ್ತಾ, ಸೊ ಸ್ವಲ್ಪ ಅಧಿಕಾರ ಮತ್ತು ಅರಿವಿನ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಕಲೀಲಿಕ್ಕೆ, ಹಂಚಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ